ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಎನ್ ಗುಲ್ಬರ್ಗ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಮಕರ ಜ್ಯೋತಿ ಅಂಗವಾಗಿ ತಾವರ್ಕೆರೆ ಸಿದ್ದಾರೂಢ ಮಠದಲ್ಲಿ ಸಹಸ್ರ ದೀಪೋತ್ಸವ ಸಮಾರಂಭ ಆಯೋಜನೆ. ಮಹಾನಗರ ಪಾಲಿಕೆ ಆಯುಕ್ತರ ಸಹಿ ನಕಲು, ಹಣ ಲೂಟಿ ಪ್ರಕರಣ, ಪಿಎ ಸೇರಿ 5 ಬಂಧನ. ಅಪ್ರಾಪ್ತ ಬಾಲಕಿ ಆತ್ಮಹತ್ಯೆ ಪ್ರಕರಣದಲ್ಲಿ ಆರೋಪಿ ರಕ್ಷಣೆ ಮಾಡಲಾಗುತ್ತಿದೆ, ಸುಧಾ ಹಾಲ್ಕೈ ಆರೋಪ. ಸಾವಳಗಿಯಲ್ಲಿ ಅದ್ದೂರಿಯಾಗಿ ಜರುಗಿದ ಪಲ್ಲಕ್ಕಿ ಮೆರವಣಿಗೆ. ಜನವರಿ 21ರಂದು ನಿಜಶರಣ ಅಂಬಿಕರ ಚೌಡಯ್ಯನವರ ಜಯಂತಿ ಅದ್ದೂರಿ ಆಚರಣೆ. ಕಮಕ್ನೂರ್ ಸುದ್ದಿಗೋಷ್ಠಿ. ಕಾರ್ಮಿಕರ ಪರ ನಿಂತ ಕೆಎಂ ಸಂದೇಶ್. ಜನವರಿ 17ರಂದು ಸೇಡಂನಲ್ಲಿ ಬೃಹತ್ ಪ್ರತಿಭಟನೆ. ಇದೀಗ ವಾರ್ತೆಗಳ ವಿವರ. ಮಕರ ಜ್ಯೋತಿಯ ಅಂಗವಾಗಿ ಕಲಬುರಗಿ ತಾಲೂಕಿನ ಸುಕ್ಷೇತ್ರ ತಾವರ್ಕೆರೆದ ಶ್ರೀ ಶಿವಯೋಗಿ ಸಿದ್ದಾರೂಢ ಮಹಾಸ್ವಾಮಿಗಳ ಮಠದಲ್ಲಿ 216ನೇ ಪಡಿಪೂಜೆ, ಸಹಸ್ರ ದೀಪೋತ್ಸವ ಹಾಗೂ ಸರ್ವಧರ್ಮ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ಮಠದ ಆವರಣದಲ್ಲಿ ನಡೆದ ಸಹಸ್ರ ದೀಪೋತ್ಸವ ಕಾರ್ಯಕ್ರಮಕ್ಕೆ ಉತ್ಸವದಲ್ಲಿ ಭಾಗಿಯಾದ ವಿವಿಧ ಮಠಾಧೀಶರು ಜಂಟಿಯಾಗಿ ಚಾಲನೆ ನೀಡಿದರು. ಬಳಿಕ ಮಕರ ಜ್ಯೋತಿ ಹಿನ್ನೆಲೆ ಭಕ್ತರಿಂದ ಇರುಮುಡಿ ಸೇವೆ ನೆರವೇರಿಸಲಾಯಿತು.
ಹೊಡೆದೇನ್ರಿ ಗಣಪತಿ ಹೊಡೆದಿರಿ ಅಯ್ಯಪ್ಪ ಗುಡಿ ತೀರ್ಥ ಬಟ್ಟಲ ತೀರ್ಥ ಬಟ್ಟಲ್ ತಗೊಂಡು ಬಿಡ್ರಿ ಹಂಗೆ ನಡೀತದೆ ಬಿಡ್ರಿ ಹಂಗೆ ಬಿಡ್ಲಕ್ ಹಂಗೆ ಅದು ಆಶೀರ್ವಾದ ವೈಟ್ ಅಲ್ಲಿ ಚೇಂಜ್ ವೈಟ್ ರೀ ನೀವು ಅಷ್ಟೊತ್ತಿಗೆ ನಂತರ ಶ್ರೀ ಶಿವಯೋಗಿ ಸಿದ್ದಾರೂಢ ಮಹಾಸ್ವಾಮಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ
216ನೆಯ ಮಡಿಪೂಜೆ, ಸಹಸ್ರ ದೀಪೋತ್ಸವ ಹಾಗೂ ಸರ್ವಧರ್ಮ ಸಭೆಯು ವಿಜೃಂಭಣೆಯಿಂದ ಜರುಗಿದವು. ಸಮಾರಂಭದಲ್ಲಿ ಭಾಗವಹಿಸಿದ ಶಾಸಕ ಬಸವರಾಜ ಮತ್ತಿಮೂಡ್ ಹಾಗೂ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಗಣ್ಯರು, ತಾವರೆಕೆರೆಯಾದ ಶ್ರೀ ಶಿವಯೋಗಿ ಸಿದ್ದಾರೂಢ ಮಹಾಸ್ವಾಮಿಗಳ ಮಠದಲ್ಲಿ ಜನಪರ ಸೇವೆ, ಪವಾಡ ಹಾಗೂ ವೈಭವವನ್ನ ಕೊಂಡಾಡಿದರು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಥಮದಲ್ಲಿ ನನ್ನ ಆರಾಧ್ಯ ದೇವನಾದ ಭಗವಂತನಿಗೂ ಆ ತಾಯಿಗೂ ಶರಣೆಂದು ಇವತ್ತಿನ ಈ ಸಂಕ್ರಾಂತಿಯ ಕಾರ್ಯಕ್ರಮದಲ್ಲಿ ಹಲವಾರು ಧರ್ಮಗುರುಗಳು ಸರ್ವಧರ್ಮ ಸಭೆಯನ್ನು ಉದ್ದೇಶಿಸಿ ಇವತ್ತಿನ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿರ್ತಕ್ಕಂಥದ್ದು. ಪ್ರತಿಯೊಬ್ಬರಿಗೂ ಕೂಡ ಎಳ್ಳು ಬೆಲ್ಲ ಹಂಚುವಂಥ ಈ ಸಂಕ್ರಾಂತಿ ಪ್ರತಿಯೊಬ್ಬರಲ್ಲಿಯೂ ಕೂಡ ಅಣ್ಣ ಬಸವಣ್ಣವರು ಒಂದು ಮಾತು ಹೇಳ್ತಾರೆ, ಇವನಾರವ ನೆಂದೆನಿಸದಿರಯ್ಯ, ಇವ ನಮ್ಮವ ನೆಂದೆನಿಸಯ್ಯ ಅನ್ನುವಂಥ ಮಾತನ್ನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಹೇಳಬೇಕಾಗ್ತದೆ. ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಆ ಭಗವಂತನ ಮಕ್ಕಳು, ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆಗಳು ಇರಬೇಕು. ಪ್ರತಿಯೊಬ್ಬರು ಕೂಡ ನಿಮ್ಮ ಧರ್ಮಗಳನ್ನು ನೀವು ಪಾಲಿಸ್ರಿ, ಇನ್ನೊಂದು ಧರ್ಮಕ್ಕೂ ಕೂಡ ನೀವು ಪ್ರೀತಿ ಮಾಡಿರಿ ಅನ್ನುವಂಥ ಮಾತನ್ನು ಕೂಡ ಇವತ್ತಿನ ಈ ಕಾರ್ಯಕ್ರಮದಾಗ ಹೇಳುವಂಥದ್ದು. ಜೊತೆಗೆ ಏನಪ್ಪ ಅಂತಂದ್ರೆ ಪ್ರತಿ ಸಂಕ್ರಾಂತಿಗೆ ಅಯ್ಯಪ್ಪ ಸ್ವಾಮಿಯ ಪಡಿಪೂಜೆ ಹಾಗೂ ಪ್ರತಂಗಿರ ದೇವಿಯ ಹೋಮ, ಶನಿದೇವರ ಹೋಮ, 23,000 ಜಪ, ಪ್ರತಿಯೊಂದು ವಿಷಯದಲ್ಲೇನು ಕೂಡ ಸಹಸ್ರ ದೀಪೋತ್ಸವ ಹಾಗೂ ಸರ್ವಧರ್ಮ ಸಮ್ಮೇಳನ ಕಾರ್ಯಕ್ರಮ ಕೂಡ ನಾವು ಇಲ್ಲಿ ಹಮ್ಮಿಕೊಳ್ಳುವಂಥದ್ದು. ಇಲ್ಲಿ ಈ ಮಠದಲ್ಲಿ ಯಾವುದೇ ಕಾರಣದಾಗೂ ಯಾವುದೇ ಜಾತಿ ಮತ ಪಂಥಗಳನ್ನು ಇರಲಾರ್ದಂಗೆ ಇವತ್ತು ಎಲ್ಲರೂ ಈ ಮಠದ ಮಕ್ಕಳು ಎಲ್ಲರೂ ನಮ್ಮವರು ಅನ್ನುವಂಥ ಭಾವನೆ ಇಟ್ಟುಕೊಂಡು ಹಲವಾರು ಜಾತಿಯ ಭಕ್ತಾದಿಗಳು ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ನೆರವೇರಿಸುವಂಥ ವ್ಯವಸ್ಥೆ ಈ ಮಠದಲ್ಲಿ ಇರುವಂಥದ್ದು. ಹಾಗಾಗಿ ಯಾವುದೇ ಕಾರಣದಲ್ಲಿನೂ ಆ ತಾಯಿ ಮಹಾಶಕ್ತಿ ಮಹಾಮಾಯಿ ಪ್ರತಿಯೊಬ್ಬರಿಗೂ ಕೂಡ ಸುಖ ಶಾಂತಿ ನೆಮ್ಮದಿ ಕಲ್ಪಿಸಲಿ ಅನ್ನುವಂಥ ಮಾತನ್ನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಹೇಳುವಂಥದ್ದು. ಶಾಸಕರು ಯಾವ ರಾಜಕಾರಣಿಗಳು ಯಾವ ಶ್ರೀಮಂತರು ಸ್ವಾಮಿಗಳನ್ನಾಗಿ ಮಾಡಿಲ್ಲ. ಹೇಗೆ ಸ್ವಾಮಿಗಳಾದ್ರೆ ತಮ್ಮಷ್ಟಕ್ಕೆ ತಾವೇ ಆತ್ಮಸಿದ್ಧಿಯನ್ನು ಸಾಧಿಸಿ ಸ್ವಾಮಿಗಳಾದವರು ಅಪರೂಪದ ಸ್ವಾಮಿಗಳನ್ನು ನೀವು ಮರೆಯಬಾರದು ಅನ್ನುವಂಥ ಮಾತನ್ನು ಹೇಳಿ. ಯಾಕಂದ್ರೆ ಒಂದು ಮಾತ ಒಬ್ಬ ಹಳ್ಳಿ ಹೆಣ್ಣುಮಗಳು ಬರೀತಾರೆ, ಆಚಾರಕ ಸಾವು ನೀತಿಗೆ ಪ್ರಭುವಾಗು, ಆಚಾರಕ ಸಾವು ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೋಡ ಮಣಿಯಾಗು, ಮಾತಿನಲ್ಲಿ ಚೋಡ ಮಣಿಯಾಗು, ನನ್ನ ಕಂದ ಜ್ಯೋತಿಯಾಗು ಜಗಕ್ಕೆಲ್ಲ. ಬಹುಶಃ ಜನಪದ ಸಾಹಿತ್ಯದ ಹಳ್ಳಿ ಹೆಣ್ಣುಗಳು ಬರಲ ಈ ನುಡಿಗೆ ಮತ್ತೆ ಸಿದ್ದಾರೂಢರ ಸಾಕ್ಷಿ ಎನ್ನುವಂಥದ್ದು ನಮ್ಮ ನಿಮ್ಮೆಲ್ಲರ ಮಕ್ಕಳಲ್ಲಿ ಈ ಮಕರ ಜ್ಯೋತಿ ಅಂಗವಾಗಿ ಈ ಕಾರ್ಯಕ್ರಮ ನಡೆಸಿಕೊಂಡು ಈ ಮಠ ಮುನ್ನಡೆಸಿಕೊಂಡು ಬರುವಂತ ಸಿದ್ದಾರೂಢ ಸ್ವಾಮಿಗಳು ನಮ್ಮ ನಿಮ್ಮೆಲ್ಲರ ಮಧ್ಯದಲ್ಲಿ ಜ್ಯೋತಿಯ ಸ್ವರೂಪರಾಗಿ ಬೆಳೆದುತ್ತಾ ಇದ್ದಾರೆ ಅನ್ನುವಂಥ ಮಾತನ್ನ ಹೇಳುವುದರ ಜೊತೆಗೆ ಇವತ್ತು ಶ್ರೀಮಠದ ಬಗ್ಗೆ ಇನ್ನೊಂದು ಮಾತು ಹೇಳಿ ನಾನು ಬೇಗ ಮುಗಿಸ್ತೇನೆ, ಹೆಚ್ಚಿಗೆ ಮಾತಾಡಬಾರದು. ಇನ್ನೂ ನಮ್ಮ ಶಾಸಕರು ಆಮೇಲೆ ಇನ್ನೂ ಬಹಳ ಜನ ವೇದಿಕೆ ಮೇಲೆ ಅಭಿಮಾನಪೂರ್ವಕ ಶ್ರೀಮಠದ ಬಗ್ಗೆ ಮಾತನಾಡುತ್ತಿದ್ದಾರೆ. ಸೋರುವ ಮನೆಯೊಂದಿದ್ದರೂ ಪರವಾಗಿಲ್ಲ, ಒಬ್ಬ ಬರೀತಾನೆ, ಸೋರುವ ಮನೆಯೊಂದಿದ್ದರೂ ಪರವಾಗಿಲ್ಲ, ಎಲ್ಲರನ್ನ ಸೇರುವ ಮನಸ್ಸನ್ನು ಸಿದ್ದಾರೂಢ ಸ್ವಾಮಿಗಳಿಗೆ ಇದೆಯಲ್ಲ, ಅದು ಬಹಳ ದೊಡ್ಡ ಅನ್ನುವಂಥ ಮಾತನ್ನು ಹೇಳಿ ಆಲಿಸಿ ನುಡಿಗಳಿಗೆ ವಿರಾಮ ಕೊಡಬೇಕು. ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ. ಶ್ರೀ ಶ್ರೀ ಶಿವಯೋಗಿ ಸಿದ್ದಾರೂಢ ಮಠ ಸುಕ್ಷೇತ್ರ ತಾವರೆಗೆರೆ ಗ್ರಾಮದಲ್ಲಿ ಅಯ್ಯಪ್ಪ ಸ್ವಾಮಿಯ 216ನೇ ಪಡಿಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಕರ ಸಂಕ್ರಮಣದಂದು ಇರುಮುಡಿಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿಯಾಗಿ ಅನ್ನದಾನ ಸಂತರ್ಪಣೆ ಇರುತ್ತದೆ. ಅದೇ ರೀತಿಯಾಗಿ ಸಹಸ್ರಾರು ಭಕ್ತರು ಬಂದು ಇಲ್ಲಿ ತಾವರೆಗೆರೆ ಶ್ರೀಗಳಿಂದ ಆಶೀರ್ವಚನ ಪಡೀತಾರೆ. ಇಷ್ಟು ಹೇಳಿ ತದನಂತರ ಸಹಸ್ರಾರು ದೀಪೋತ್ಸವ
ಚಾಲನೆಯನ್ನು ಶ್ರೀಗಳಿಂದ ನೆರವೇರಿಸಲಾಗಿದೆ. ಸ್ವಾಮಿಯೇ ಶರಣಮಯ್ಯಪ್ಪ. ನಾನು ಮೂಲತಃ ಮಾತುಗಾರನಲ್ಲ, ಮಾತಾಡಿದನ್ನು ಬರೆಯುವಂಥದ್ದು ನಾನು ಗೊತ್ತೇ. ಆದರೆ ಪೂಜ್ಯರ ಆದೇಶದಂತೆ ಒಂದೆರಡೆ ಮಾತನಾಡಿದ್ದೀನಿ. ಒಂದು, ಇವತ್ತು ಈ ಮಠವನ್ನು ನಾನು ದೇವರುಗಳ ಸಂಗಮ, ನಾವತ್ತು ಸಂಕ್ರಾಂತಿಯ ಪುಣ್ಯದ ಹೊತ್ತಿನಲ್ಲಿ ನಾವು ಸಂಗಮದಲ್ಲಿ ಸ್ನಾನ ಮಾಡೋದು ಒಂದು ಸಂಪ್ರದಾಯ. ಎರಡು ನದಿ, ಒಂದು 3 ನದಿಗಳು ಸೇರಿದಲ್ಲಿ ಸ್ನಾನ ಮಾಡುವಂಥದ್ದು, ಪುಣ್ಯ ಸ್ನಾನ ಮಾಡುವಂಥದ್ದು ಒಂದು ಸಂಪ್ರದಾಯ. ಆದರೆ ಈ ತಾವರೆಗೆರೆಯ ಸಿದ್ಧಾರೂಢ ಮಠ ಇದೆಯಲ್ಲ, ಇದು ನಿಜಕ್ಕೂ ದೇವರುಗಳ ಮತ್ತು ಸಂತರ ಸಂಗಮ ಅಂತ ಈ ಚಿಂತನೆಯನ್ನು ನಾನು ಬಯಸ್ತೇನೆ. ಯಾಕೆ ಅಂತಂದರೆ ಇಲ್ಲಿ ಬಂದರೆ ನಾವು ಸಿದ್ಧಾರೂಢ ಸ್ವಾಮಿಗಳ ದರ್ಶನ ಜೊತೆಗೆ ಮಲ್ಲಿಕಾರ್ಜುನ, ಅಯ್ಯಪ್ಪ ಸ್ವಾಮಿ, ಶನಿ ಮಹಾತ್ಮ, ಹೀಗೆ ಎಲ್ಲ ದೇವರುಗಳ ದರ್ಶನವನ್ನು ಪಡೆಯೋದ್ರ ಜೊತೆಗೆ ನಾವು ಪಾವನಾಡ್ತೀವಿ. ಇನ್ನೊಂದೇನಂತಂದ್ರೆ ಇವತ್ತು ಪ್ರಯಾಗರಾಜದಲ್ಲೇನು ಮಹಾಕುಂಭ ಮೇಳ ನಡೆದೆಯಲ್ಲ, ಆ ಕುಂಭಮೇಳದಲ್ಲಿ ಭಾಗಿಯಾಗಲು ಎಷ್ಟು ಪುಣ್ಯ ಸಿಗ್ತಿದ್ದೋ, ಇವತ್ತು ಪೂಜ್ಯರ ಸನ್ನಿಧಾನದಲ್ಲಿ ನಾವಿವತ್ತು ಭಾಗಿಯಾಗಿ ಕಾರ್ಯಕ್ರಮಕ್ಕೆ ನಮಗೂ ಸಹ ಅಷ್ಟು ಪುಣ್ಯ ಸಿಗ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕೆಂತಂದ್ರೆ ದೇವರುಗಳ ಮತ್ತು ದೇವರನ್ನ ನಮಗೆ ದರ್ಶನ ಮಾಡುವಂಥ ಪೂಜ್ಯರ ಒಟ್ಟಿಗೆ ಇವತ್ತು ಸಂಗಮವಾಗಿದೆ. ಹೀಗಾಗಿ ನಾವೆಲ್ಲರೂ ಸಂಕ್ರಾಂತಿಯ ಶುಭದಲ್ಲಿ ನಾವು ಪಾವನರಾಗಿದ್ದೀವಿ ಅಂತ ನಾನು ಭಾವಿಸ್ತೇನೆ. ಇನ್ನೊಂದು, ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವಲ್ಲಿ, ಜನರನ್ನ ಧಾರ್ಮಿಕ ರೀತಿಯಲ್ಲಿ ಬೆಳೆಸುವಲ್ಲಿ ಇವತ್ತು ಮಠ ಮಾನ್ಯಗಳು ಬಹಳ ಅದ್ಭುತ ಕೆಲಸವನ್ನು ಮಾಡ್ಕೊಂಡು ಬರ್ತೇವೆ. ಇವತ್ತು ಪೂಜ್ಯರು ನಮಗೆ ಮಾರ್ಗದರ್ಶನ ಮಾಡದೆ ಹೋದರೆ ನಾವು ದಾರಿ ತಪ್ಪುವ ಸಾಧ್ಯತೆಗಳು ಹೆಚ್ಚಿವೆ. ಯಾಕೆಂತಂದ್ರೆ ಇವತ್ತು ಯುವ ಸಮೂಹವಾಗಿರ್ಬೋದು, ಹಳ್ಳಿಗಳಿರ್ತಕ್ಕಂಥ ಜನರು ನಾವು ದಾರಿ ತಪ್ತಾ ಇದ್ದೀವಿ. ಆ ದಾರಿ ತಪ್ಪಿದವ್ರನ್ನ ಸರಿದಾರಿಗೆ ಕಿವಿಗೆ ತರುವಂಥ ಕೆಲಸ ಇವತ್ತು ಮಠ ಮಂತ್ರಿಗಳು, ಪೂಜ್ಯರು ಬಹಳ ಶಿಸ್ತಿನಿಂದ ಮಾಡ್ಕೊಂಡು ಬರ್ತಾರೆ. ಅದೇ ಕಾರಣಕ್ಕೆ ನಾವು ಎಂಥ ಪರಂಪರೆ ಬೆಳೆಸಬೇಕು ಅಂತ ಅನ್ನೋದು ಒಂದು ಮಾತಲ್ಲಿ ಬಹಳ ಖುಷಿಯಿಂದ ಹೇಳ್ತೀನಿ. ನಾನು ಏನಂತಂತಂದ್ರೆ, ಎಂಥ ಸಂಸ್ಕೃತಿ ಪೂಜ್ಯರು ಮತ್ತು ತಾಯಂದಿರಿ, ನೀವು ಎಂಥ ಸಂಸ್ಕೃತಿ ಬೆಳೆಸಬೇಕು ಮಕ್ಕಳಿಗೆ ನಾವು ಅಂತಂತಂದ್ರೆ, ಎ ಫಾರ್ ಆ್ಯಪಲ್ ಅಂತ ಸ್ಕೂಲಲ್ಲಿ ಕಲಿಸ್ತಾರೆ ಮೇಷ್ಟ್ರು, ಬಿ ಫಾರ್ ಬಾಲ್ ಅಂತ ಸ್ಕೂಲ್ ಮೇಷ್ಟ್ರು ಕಲಿಸ್ತಾರೆ. ಆದರೆ ನಾವು ಎ ಫಾರ್ ಅಲ್ಲಂ ಪ್ರಭು, ಬಿ ಫಾರ್ ಬಸವಣ್ಣ, ಸಿ ಫಾರ್ ಚಂದ ಬಸವಣ್ಣ, ಬಿ ಫಾರ್ ದೇವರದಾಸಿಗೆ, ಈ ಸಂಸ್ಕೃತಿಯನ್ನು ನಾವು ಮಕ್ಕಳಿಗೆ ಕಲಿಸಬೇಕಾಗುತ್ತೆ. ನಾನು ಕೂಡ ಈ ಕ್ಷೇತ್ರದ ಶಾಸಕರಾಗಿ 7 ವರ್ಷ ಆಯ್ತು. ನಾವು ಶಾಸಕರಾಗಕ್ಕಿಂತ ಪೈಲೇನು 3-4 ಸರ್ತಿ ಕಾರ್ಯಕ್ರಮದಲ್ಲಿ ಮತ್ತು ಪೂಜೆಗಳ ಆಶೀರ್ವಾದಕ್ಕೋಸ್ಕರ ನನ್ನ ತವರಿಗೆ ಬಂದ ಪೂಜರ ಆಶೀರ್ವಾದ ಕೂಡ ನಾನು ತಗೊಂಡು ಹೋಗಿದೆ. ಯಾವುದೇ ದಿನ ಶಾಸಕರಾಗಕ್ಕಿಂತ ಪೈಲೆ ಮತ್ತು ಶಾಸಕರಾಗಿದ ಮೇಲೆ ಈ ಕಾರ್ಯಕ್ರಮ ಬಿಟ್ಟರೆ ಎದಕ್ಕೂ ನಮಗೆ ಪೂಜೆಗಳು ಫೋನ್ ಬರಂಗಿಲ್ಲ. ಈ ಕಾರ್ಯಕ್ರಮ ಒಂದು ದಿವಸ ಮಾತ್ರ ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿ ಹೋಗ್ತಾ ಅಂತಕ್ಕಂಥ ಪೂಜೆ ಗುರುಗಳು ಆಶೀರ್ವಾದ ಮಾಡ್ತಾ ಜೊತೆ ಮತ್ತೆ ಯಾವುದೇ ಒಂದೇ ದಿನ ಈ ಮಠದ 1 ರೂಪಾಯಿ ಅನುದಾನ ಕೂಡ ಈ ಮಠದಿಂದ ಕೆಲಸ ಮಾಡತಕ್ಕಂಥ ಯಾವುದೇ ಒಂದು ಕೆಲಸ ಕೂಡ ನಮ್ಗೆ ಹೇಳಂತ ಅವ್ರು ಹೇಳ್ತಕ್ಕಂಥ ಒಂದೇ ಬಂದ ಆಶೀರ್ವಾದ ತಗೊಂಡೋಗಂತ ಅಂತಕ್ಕಂಥದ್ದು ಒಂದೇ ನಮ್ಗೆ ಆಶೀರ್ವಾದ ಮಾಡ್ತಕ್ಕಂಥ ಈ ಮಠದಲ್ಲಿ. ಆದ್ರೆ ಪೂಜೆಗಳು ಈಗಾಗಲೇ ವಿರಾಜಪೇಟೆಲ್ಲ ಹೇಳಿದ್ರಿ, ಮಠ ಜಾತಿದಿಂದ ಮಠ, ಇಲ್ಲಿ ಯಾವುದೇ ಜಾತಿ ಅಂತಕ್ಕಂಥದ್ದು ಕೂಡ ಇವತ್ತಿನ ಕೂಡ ಎಲ್ಲಾ ಜಾತಿ ಎಲ್ಲಾ ಧರ್ಮದವರು ಕೂಡ ಒಗ್ಗಟ್ಟಾಗಿ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ವರ್ಷದಿಂದ ಈ ವರ್ಷ ಕೂಡ ನಡೆಸ್ಕೊಂಡು ಬರ್ತಕ್ಕಂಥ ಕಾರ್ಯಕ್ರಮ. ನಾನು ಕೂಡ ಪೂಜೆ ಗುರುಗಳ ಆಶೀರ್ವಾದದಿಂದ 2ನೇ ಬಾರಿ ಶಾಸಕರಾಗಿ ಕ್ಷೇತ್ರದಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದೀನಿ. ಪೂಜೆ ಗುರುಗಳು ಏನೇನು ಜವಾಬ್ದಾರಿ ಕೊಟ್ಟರು ಕೂಡ ಅದು ನಿಭಾಯಿಸ್ತಕ್ಕಂಥ ಕೆಲಸ ಮಾಡ್ತೇನೆ. ಪೂಜೆ ಗುರುಗಳ ಆಶೀರ್ವಾದದಿಂದ ನಾನು ಶಾಸಕರು ಕೂಡ ಆಗಿ ಕ್ಷೇತ್ರದಲ್ಲಿ ಕೂಡ ಕೆಲಸ ಕೂಡ ಮಾಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಎಲ್ಲ ವೇದಿಕೆ ಮೇಲಿಂದ ಪೂಜೆ ಗುರುಗಳ ಆಶೀರ್ವಾದ ಇರಲಿ ಅಂತಕ್ಕಂಥದ್ದು ಕೂಡ ಪೂಜೆ ಗುರುಗಳು ಕೇಳ್ಕೊಂಡು, ಈಗ ನಾನು ಕೂಡ ಬೇರೆ ಬೇರೆ ಕಾರ್ಯಕ್ರಮ ಕೂಡ ಇರೋದ್ರಿಂದ ಇಲ್ಲಿ 6 ಬರ್ಬೇಕಾಗಿ 6 ಮುಗಿಸ್ಕೊಂಡು ವಿಕಾಸ ಸಭೆಯಲ್ಲಿ ನಂತರ ಸಮಾರಂಭದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಬಾಬುರಾವ್ ಎಡ್ರಾಮಿ ಸೇರಿ 5 ಜನರಿಗೆ ಸಿದ್ದಾರೂಢ ಶ್ರೀ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇನ್ನು ಉತ್ಸವದ ಹಿನ್ನೆಲೆ ಸಮಿತಿ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಉಚಿತ ನೇತ್ರ ತಪಾಸಣಾ ಶಿಬಿರವನ್ನ ಏರ್ಪಡಿಸಲಾಗಿತ್ತು. ಸಮಾರಂಭದ ಅಧ್ಯಕ್ಷತೆಯನ್ನು ರಟ್ಕಲ್ ರೇವಣಸಿದ್ದ ಹಿರೇಮಠದ ಪೂಜ್ಯ ರೇವಣಸಿದ್ದ ಶಿವಾಚಾರ್ಯರು ವಹಿಸಿಕೊಂಡಿದ್ದರು. ಜೇರಟಗಿಯ ಮಹಂತ ಮಹಾಸ್ವಾಮಿಗಳು, ರೋಜಾ ಹಿರೇಮಠದ ಕೆಂಚಬಸವ ಶಿವಾಚಾರ್ಯರು, ಚೌದಾಪುರ ಹಿರೇಮಠದ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು, ವಿಧಾನ ಪರಿಷತ್ ಸದಸ್ಯ ಜಗದೇವ್ ಗುತ್ತೇದಾರ್, ಮಾಜಿ ಸಚಿವ ರೇವುನಾಯಕ್ ಬೆಳಂಗಿ, ಶರಣಪ್ಪ ತಾವರ್ಗೇರ, ಉದಯ್ ಪಾಟೀಲ್, ಮೆಹರಾಜ್ ಪಟೇಲ್ ಸೇರಿದಂತೆ ಮಠದ ಅನೇಕ ಭಕ್ತರು, ಸಮಿತಿ ಸದಸ್ಯರು ಭಾಗವಹಿಸಿದ್ರು.
ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರ ಸಹಿ ನಕಲು ಮಾಡಿ ಲಕ್ಷಾಂತರ ರೂಪಾಯಿ ದೋಚಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪಾಲಿಕೆ ಕಮಿಷನರ್ ಪಿಎ ಸೇರಿ 5 ಜನ ಆರೋಪಿಗಳನ್ನ ಬಂಧಿಸಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಢಗೆ ಅವರು ತಿಳಿಸಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪಾಲಿಕೆ ಪ್ರಥಮ ದರ್ಜೆ ಸಹಾಯಕ ಮಹಮ್ಮದ್ ನೈಮುದ್ದೀನ್, ಬಿಲಾಲ್ ಬಾದ್ ಕಾಲೋನಿ ನಿವಾಸಿ ವಾಜಿದ್ ಇಮ್ರಾನ್, ಮಿರ್ಜಾ ಆರಿಫ್ ಬೇಗ್, ನಸೀರ್ ಅಹಮದ್, ಮೊಹಮ್ಮದ್ ಅಬ್ದುಲ್ ರೆಹಮಾನ್ ಬಂಧಿತ ಆರೋಪಿಗಳಾಗಿದ್ದು, ಬಂಧಿತರಲ್ಲಿ ನೈಮುದ್ದೀನ್ ಎಂಬಾತ ಪಾಲಿಕೆ ಆಯುಕ್ತರ ಆಪ್ತ ಸಹಾಯಕನಾಗಿದ್ದು, ಇಬ್ಬರು ಪಾಲಿಕೆ ಸಿಬ್ಬಂದಿಗಳಾಗಿದ್ದಾರೆ. ನೈಮುದ್ದೀನ್ ತಾನು ಮಾಡಿದ ಬ್ಯಾಂಕ್ ಸಾಲ ತೀರಿಸಲಾಗದೆ ಸಹೋದ್ಯೋಗಿಗಳೊಂದಿಗೆ ಚರ್ಚಿಸಿ ಪ್ಲಾನ್ ಮಾಡಿ ಕಲಬುರಗಿ ನಗರದಲ್ಲಿ 24x7 ನೀರು ಸರಬರಾಜು ಮಾಡಿದ ವ್ಯವಹಾರಕ್ಕೆ ಸಂಬಂಧಿಸಿದ ಚೆಕ್ಗಳ ಮೇಲೆ ಆಯುಕ್ತರ ರುಜು ಹಾಗೂ ಮಹಾನಗರ ಪಾಲಿಕೆ ಸಿಲ್ ನಕಲು ಮಾಡಿ ನಗರದ ಸೂಪರ್ ಮಾರ್ಕೆಟ್ನಲ್ಲಿರುವ ಇಂಡಿಯನ್ ಬ್ಯಾಂಕ್ನಲ್ಲಿ 20 ಚೆಕ್ಗಳ ಮೂಲಕ ಹಣ ವರ್ಗಾವಣೆ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ಲೂಟಿ ಮಾಡಿದ್ದರು. ಈ ಕುರಿತು ಬ್ರಹ್ಮಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣ ದಾಖಲಿಸಿಕೊಂಡ ಬ್ರಹ್ಮಪುರ ಠಾಣೆಯ ಪೊಲೀಸರು ತನಿಖೆ ನಡೆಸಿ ಆರೋಪಿಗಳನ್ನ ಬಂಧಿಸಿದ್ದಾರೆ. ಬಂಧಿತರಿಂದ 30,75,000 ರೂಪಾಯಿ ಹಣ ಜಪ್ತಿ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಫೋರ್ಜರಿ ಮತ್ತು ಆರ್ಗನೈಸ್ಡ್ ಕ್ರೈಮ್ ಈ ರೀತಿ ವಿವಿಧ BNS ಕಾಯ್ದೆಯಡಿಯಲ್ಲಿ ದೂರು ದಾಖಲಾಗಿತ್ತು. ಆ ಒಂದು ಪ್ರಕರಣದ ತನಿಖೆಯನ್ನು ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡು ACP ಸೌತ್, ಬ್ರಹ್ಮಪುರ ಇನ್ಸ್ಪೆಕ್ಟರ್ ಸೋಮ್ಲಿಂಗ್ ಮತ್ತು ಅವರ ಎಂಟೈರ್ ಟೀಮ್ ಒಟ್ಟು 5 ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಕಾರ್ಪೊರೇಷನ್ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ 3 ಜನ ಆರೋಪಿಗಳಿದ್ದಾರೆ. ಸಿಬ್ಬಂದಿಯವರನ್ನು ಈಗಾಗಲೇ ಬಂಧಿಸಲಾಗಿದೆ ಮತ್ತು ಯಾರಿಗೆ ಈ ಚೆಕ್ಗಳನ್ನು ದುರುಪಯೋಗಪಡಿಸ್ಕೊಳ್ಳಲಿಕ್ಕೆ ಹಣವನ್ನು ಟ್ರಾನ್ಸ್ಫರ್ ಮಾಡಿದರು ಆ ಆರೋಪಿಗಳನ್ನು 2 ಜನ ಆರೋಪಿಗಳನ್ನು ಕೂಡ ಬಂಧಿಸಲಾಗಿದೆ. ಒಟ್ಟು 5 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. ಏನು 36 ಲಕ್ಷ ವಂಚನೆ ಮಾಡಿದ್ರು ಅದರಲ್ಲಿ 30,75,000 ಈಗಾಗಲೇ ಹಣವನ್ನು ನಾವು ವಶಪಡಿಸ್ಕೊಂಡಿದ್ದೀವಿ. ಮತ್ತು ಇವರು ಏನು ಬೇರೆ ಕೆಲವು ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆ ಮಾಡಿದರು ಅದರಲ್ಲಿ 49,000 ಅದನ್ನು ಕೂಡ ನಾವು ಈಗಾಗಲೇ ಬ್ಯಾಂಕಿಗೆ ಡೈರೆಕ್ಷನ್ಸ್ ನೀಡಿ ಫ್ರೀಸ್ ಮಾಡಿದ್ದೀವಿ. ಸೊ ನಿಯರ್ಲಿ 31.25 ಲ್ಯಾಕ್ ಅಷ್ಟು ಹಣ ಈಗಾಗಲೇ ವಶಪಡಿಸ್ಕೊಂಡಿದ್ದೀವಿ. ಅದಲ್ಲದೆ ಈ ತನಿಖೆಯಿಂದ ಇಲ್ಲಿವರೆಗೆ ತಿಳಿದು ಬಂದಿರೋ ಪ್ರಕಾರ ಈ ಆರೋಪಿಗಳು ಅದರಲ್ಲಿ ಪ್ರಮುಖವಾಗಿ ಏನು ಕಾರ್ಪೊರೇಷನ್ ಕಮಿಷನರ್ ಅವರ PA ಇದ್ದಾನೆ, ಅವನಿಗೆ ಬ್ಯಾಂಕಿನ ಒಂದು ಸಾಲ ತೀರಿಸಲಿಕ್ಕೆ ಆಗದೆ ಈ ಸಾಲದ ತೊಂದರೆಯಲ್ಲಿ ಬರ್ತಾ ಇರಬೇಕಾದ್ರೆ ಇವನಿಗೇನು ಪರಿಚಯ ಇದ್ದಾರೆ ಮತ್ತು ಸಹೋದ್ಯೋಗಿ ಇದ್ದಾರೆ ಅವ್ರ ಜೊತೆ ಒಂದು ಕಾನ್ಸ್ಪೆರಸಿ ಮಾಡಿ ಒಂದು ಈ ರೀತಿ ಪ್ಲ್ಯಾನ್ ಮಾಡ್ತಾರೆ. ಆ ಪ್ಲ್ಯಾನ್ ಏನಂತಂದರೆ ಏರ್ಟೆಲ್ DDs ಬರುತ್ತೆ. ಈಗೇನು ರೋಡ್ ಕಟ್ಟಿಂಗ್ ಚಾರ್ಜಸ್ಸಿಗೆ ಅವರು ದುಡ್ಡು ಕಟ್ಟಬೇಕು ಕಾರ್ಪೊರೇಷನ್ಗೆ, 5 DDಗಳನ್ನು ಇವನು PA ಕಲೆಕ್ಟ್ ಮಾಡ್ಕೊಂಡಿರ್ತಾನೆ. ಈ ಕಾರ್ಪೊರೇಷನ್ದು ಒಂದು ರೆಗ್ಯುಲರ್ ಜನರಲ್ ಅಕೌಂಟ್ ಇದೆ, ಆ ಅಕೌಂಟಿಗೆ ಆ DDಗಳನ್ನು ಡಿಪಾಸಿಟ್ ಮಾಡಬೇಕು. ಆ ರೆಗ್ಯುಲರ್ ಜನರಲ್ ಅಕೌಂಟಿಗೆ ಡಿಪಾಸಿಟ್ ಮಾಡಲಾರ್ದೆ ಏನು ಅಲ್ಲಿ ರೆಗ್ಯುಲರ್ ಆಗಿ ಫ್ರೀಕ್ವೆಂಟಾಗಿ ಯೂಸ್ ಮಾಡಲಾರ್ದಂಥ ಒಂದು ಅಕೌಂಟ್ ಇದೆ, ಅದು ವಾಟರ್ ಸಪ್ಲೈ ಅಕೌಂಟ್. ಆ ವಾಟರ್ ಸಪ್ಲೈ ಅಕೌಂಟಿಗೆ ಒಟ್ಟು 5 DD, ಅದರಲ್ಲಿ 5 DDಯ ಮೊತ್ತ 1.86 crore ಈ ಏರ್ಟೆಲ್ ಕಂಪ್ನಿಯಿಂದ ಬಂದಿರೋಂಥದ್ದು ಆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ.
ಅದು ಮಾಡೋ ಉದ್ದೇಶನೇ ಇದನ್ನು ಏನಂತಂದರೆ ಈ ನಕಲಿ ಸಹಿ ಮಾಡಿ ಅಮೌಂಟ್ಗಳನ್ನು ಇವರು ವಿಡ್ರಾ ಮಾಡಿ ಶೇರ್ ಮಾಡಬೇಕನ್ನೋ ಒಂದು ಸ್ಟ್ರಾಟಜಿ. ಅದರಲ್ಲಿ ಆ 5 DDಯಲ್ಲಿ ಒಂದು DDಯನ್ನು 4 ಸೆಪ್ಟೆಂಬರ್ 2024ಕ್ಕೆ ಡಿಪಾಸಿಟ್ ಮಾಡ್ತಾರೆ. ಅದು 36 ಲ್ಯಾಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಮತ್ತು ಅದರಲ್ಲಿ 4 ಸೆಪ್ಟೆಂಬರ್ಗೆ ಏನು ಡಿಪಾಸಿಟ್ ಮಾಡ್ತಾರೆ ಫಸ್ಟ್ DD, ಅದರಲ್ಲಿ 13 ಸೆಪ್ಟೆಂಬರ್ಗೆ 36 ಲಕ್ಷವನ್ನು ಇವರ ಏನು ಸಹಚರ ಇದ್ದಾನೆ ವಾಜಿದ್ ಅನ್ನೋ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊತಾರೆ, ವಿಡ್ರಾ ಮಾಡ್ಕೊತಾರೆ. ಸೊ ಇದು ಒಂದು ಫಸ್ಟ್ ಹಂತದಲ್ಲಿ ಯಶಸ್ವಿ ಆಗುತ್ತೆ. ನಂತರ ಏನು ಮಾಡ್ತಾರೆ, ಉಳಿದದ್ದೇನು 4 DD ಇರುತ್ತೆ, ಎಲ್ಲ DDಗಳನ್ನು ಒಂದೇ ದಿನ 27 ನವೆಂಬರ್ಗೆ ಡಿಪಾಸಿಟ್ ಮಾಡ್ತಾರೆ. ಈ ಡಿಪಾಸಿಟ್ ಮಾಡೋದು ಅಲ್ಲೇ ಕೆಲಸ ಮಾಡ್ತಾ ಇರೋ ಒಬ್ಬನೇ 5ನೇ ಆರೋಪಿಗಳ ಲಿಸ್ಟ್ ನಿಮಗೆ ನೀಡ್ತೀವಿ. ಸೊ ಅವನು ಹೋಗಿ DDಗಳನ್ನು ಡಿಪಾಸಿಟ್ ಮಾಡ್ತಾರೆ. 27 ನವೆಂಬರ್ಗೆ ಡಿಪಾಸಿಟ್ ಮಾಡ್ತಾರೆ. ನೆಕ್ಸ್ಟ್ ಈಗ ವಿಡ್ರಾ ಮಾಡಲಿಕ್ಕೆ ಏನು ಮಾಡ್ತಾರೆ, ಇವನ್ನ A1 ಆರೋಪಿಯ ಇತರ ಏನು ಸಹಚರರಿದ್ದಾರೆ, ಎರಡನೇ ಒಂದು ಚೆಕ್ 46 ಲ್ಯಾಕ್ ಮತ್ತು ಇನ್ನೊಂದು ಚೆಕ್ 49 ಲ್ಯಾಕ್ ಅದನ್ನು ಬ್ಯಾಂಕಿಗೆ ಡಿಪಾಸಿಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಬ್ಯಾಂಕ್ ಮ್ಯಾನೇಜರ್ ಅವರಿಗೆ ಅನುಮಾನ ಬರುತ್ತೆ. ಅನುಮಾನ ಬಂದ ತಕ್ಷಣ ಇವರಿಗೆ ಅಲರ್ಟ್ ಮಾಡಿದ ತಕ್ಷಣ ಅದು ವಿತ್ಹೋಲ್ಡ್ ಆಗುತ್ತೆ. ಹಾಗಾಗಿ ಏನು 49 ಮತ್ತು 46 ಲ್ಯಾಕ್ ಅಮೌಂಟ್ ಚೆಕ್ ವಿಡ್ರಾ ಆಗಬೇಕಾಗಿತ್ತು ಅದು ವಿತ್ಹೋಲ್ಡ್ ಆಗುತ್ತೆ. ಓನ್ಲಿ ಫಸ್ಟ್ ಚೆಕ್ ಮಾತ್ರ ಈಗ ಕ್ಲಿಯರ್ ಆಗಿರೋಂಥದ್ದು. ಅದರಲ್ಲಿ 30.75 ಕ್ಯಾಶ್ ಮತ್ತು 49,000 ಬ್ಯಾಂಕ್ ಅಕೌಂಟಲ್ಲಿರುವಂಥ ಅಮೌಂಟನ್ನು ಫ್ರೀಸ್ ಮಾಡಿದ್ದೀವಿ. ಈಗ ಈ ತನಿಖೆ ಮುಂದುವರಿತಾ ಇದೆ. ಈಗ ತನಿಖೆಯಲ್ಲಿ ತಿಳಿದು ಬಂದಿರೋ ಪ್ರಕಾರ ಕಮಿಷನರ್ ಅವರ PA ಏನಿದ್ದಾನೆ ಆರೋಪಿ A1 ಆರೋಪಿ, ಅವನು ಫೋರ್ಜರಿ ಸೈನ್ ಮಾಡಿರುವಂಥದ್ದು ತಿಳಿದು ಬಂದಿದೆ. ಒಂದು ಅವರು ವರ್ಗಾವಣೆ ಒಂದು ಸಲ ಆಗಿತ್ತು ಆ ಟೈಮಲ್ಲಿ, ಮತ್ತು ಎರಡನೇದು ಈಗ ರಜೆ ಹೋಗಿದ್ರು ಅವರು. ಆ 2 ಟೈಮಲ್ಲಿ ದುರುಪಯೋಗ ಪಡ್ಕೊಂಡಿರೋಂಥದ್ದು ಬೆಳಕಿಗೆ ಬಂದಿದೆ. ಅವನಿಗೂ ಕೂಡ ಅರೆಸ್ಟ್ ಮಾಡಿದ್ದೀವಿ. ಯಾರು ಚೆಕ್ ಬುಕ್ ಕಸ್ಟೋಡಿಯನ್ ಇದ್ದ, ಒಟ್ಟು 3 ಚೆಕ್ಗಳನ್ನು ನೀಡಿದ್ದಾರೆ. ಅದರಲ್ಲಿ ಬೇರೆ ಚೆಕ್ ಬುಕ್ ಎಲ್ಲಿದೆ ಅನ್ನೋದ್ರೂ ಕೂಡ ಅವರನ್ನು ಈಗ ಪೊಲೀಸ್ ವಶಕ್ಕೆ ಪಡ್ಕೊಂಡು ಹೆಚ್ಚಿನ ವಿಚಾರಣೆ ಮಾಡ್ತೀವಿ. ಯಾರು ಕಸ್ಟೋಡಿಯನ್ ಇದ್ದರು ಚೆಕ್ ಬುಕ್, ಅವರು ಈ DDಗಳನ್ನು ಪಡೆದು ಬೇರೆ ಅಕೌಂಟಿಗೆ ವರ್ಗಾವಣೆ ಮಾಡಿದ್ದ PA ಮತ್ತು ಫೋರ್ಜ್ ಸಿಗ್ನೇಚರ್ ಮಾಡಿದ್ದ PA, ಅದಲ್ಲದೆ ಈ DDಗಳನ್ನು ಡಿಪಾಸಿಟ್ ಮಾಡಿದ್ದು ಇನ್ನೊಬ್ಬ ಪಾರ್ಟ್ ಟೈಮ್ ವರ್ಕರ್ ಇದ್ದಾರೆ ಅಲ್ಲಿ ಕಾಂಟ್ರಾಕ್ಚುಯಲ್ ಬೇಸಿಸ್, ಅವನಿಗೂ ಕೂಡ ಬಂಧನ ಮಾಡಿದ್ವಿ. ಅದ್ರ ಬಗ್ಗೆ ನಾನು ಈ ಕಾಮೆಂಟ್ ಮಾಡಲಿಕ್ಕಾಗಲ್ಲ. ಏನು ಇವರು ಈ ಆನ್ಲೈನ್ ಚಾಲೆಂಜ್ ಜನರೇಟ್ ಮಾಡ್ತಾರೆ, ಅದಕ್ಕೆ ತಕ್ಕಂತೆ ನೀವು ಡೈರೆಕ್ಟ್ ಪೇಮೆಂಟು ಮಾಡ್ಬೋದು, DDನೂ ಕೊಡ್ಬೋದು, ಎರಡೂ ಅವಕಾಶ ಇದೆ ಅವ್ರ ಹತ್ರ. ಸೊ ಅದನ್ನು DD ಅವರು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. DD ಕಲೆಕ್ಟ್ ಮಾಡಿ ಸಂಬಂಧಪಟ್ಟ ಅಕೌಂಟಿಗೆ ಡಿಪಾಸಿಟ್ ಆಗಬೇಕಾಗಿತ್ತು. ಅಲ್ಲಿ ಕೆಲವು ಲ್ಯಾಪ್ಸಸ್ ಇದೆ. ಹಾಗಾಗಿ ನಾವು ಇದ್ರ ಬಗ್ಗೆ ವಿಚಾರಣೆ ಮಾಡಲಿಕ್ಕೂ ಕೂಡ ಅವರಿಗೆ ಬರೀತೀವಿ, ಕಾರ್ಪೊರೇಷನ್ ಅವರಿಗೆ. ಈಗ ಅವರೇನು ದೂರು ಕೊಟ್ಟಿದ್ದಾರೆ, ದೂರಿನ ಪ್ರಕಾರ ಎಷ್ಟು ಚೀಟಿಂಗ್ ಆಗಿದೆ, ಎಷ್ಟು ಅಮೌಂಟು ಕಾರ್ಪೊರೇಷನ್ ಅಕೌಂಟಿಂದ ಹೋಗಿತ್ತು, ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಬೇರೆ ಯಾರಾದರೂ ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಜೇವರ್ಗಿಯಲ್ಲಿ ನಡೆದ ಅಪ್ರಾಪ್ತ ಬಾಲಕಿ ಆತ್ಮಹತ್ಯೆಗೆ ಕಾರಣರಾದ ಆರೋಪಿಯನ್ನ ರಕ್ಷಣೆ ಮಾಡಲು ಆತನನ್ನು ಬಾಲ ಅಪರಾಧಿ ಎಂದು ಬಿಂಬಿಸಲಾಗಿದೆ ಎಂದು ಬಿಜೆಪಿ ಮಹಿಳಾ ಮುಖಂಡೆ ಹಾಗೂ ವೀರಶೈವ ಲಿಂಗಾಯತ ಮಹಾಸಭಾದ ಮಹಿಳಾ ಘಟಕದ ಅಧ್ಯಕ್ಷೆ ಸುಧಾ ಹಾಲ್ಕೆಯವರು ಆರೋಪಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಹುಬ್ಬಳ್ಳಿಯಲ್ಲಿ ನಡೆದ ನೇಹಾ ಹಿರೇಮಠ ಕೊಲೆ ಮಾದರಿಯಲ್ಲಿ ಕಲಬುರಗಿ ಅಪ್ರಾಪ್ತ ಬಾಲಕಿ ಕೊಲೆ ನಡೆದಿದೆ. ಬಾಲಕಿಗೆ ಮಾನಸಿಕ ಹಾಗೂ ದೈಹಿಕ ಕಿರುಕುಳ ನೀಡಿ ಮರ್ಯಾದೆಗೆ ಹೆದರಿ ಆತ್ಮಹತ್ಯೆ ಮಾಡಿಕೊಳ್ಳುವಂತೆ ಮಾಡಲಾಗಿದೆ. ಮೆಹಬೂಬ್ ಎಂಬಾತ ಒಬ್ಬ ಆಟೋ ಚಾಲಕನಾಗಿದ್ದು ಆತನಿಗೆ ಲೈಸೆನ್ಸ್ ಕೂಡ ನೀಡಲಾಗಿದೆ. ಆದರೂ ಆತನನ್ನ ಬಾಲಾಪರಾಧಿ ಎಂದು ಬಂಧಿಸಲಾಗಿದೆ. ಇದೆಲ್ಲವೂ ಗಮನಿಸಿದ್ರೆ ಪೊಲೀಸರ ನಡೆ ಮೇಲೆ ಅನುಮಾನ ಶುರುವಾಗಿದೆ ಎಂದು ದೂರಿದ ಅವರು, ಅಪ್ರಾಪ್ತ ಬಾಲಕಿ ಸಾವಿಗೆ ನ್ಯಾಯ ಕೊಡಿಸಲು ಕಾನೂನು ಹೋರಾಟ ಮಾಡುವೆ ಎಂದರು. ಎಲ್ಲ ದಾಖಲೆಗಳು ನೀವು ಇವತ್ತು 4th ಪಿಲ್ಲರ್ ಆಫ್ ದ ಕಾನ್ಸ್ಟಿಟ್ಯೂಷನ್
ನಿಮ್ಮ ಎದುರು ಇವತ್ತು ನಾನು ಏನಿದೆ ಪರಿಸ್ಥಿತಿ ಅಂತ ನಿಮ್ಮ ಹತ್ರ ಕೈ ಜೋಡಿಸಿ ಕೇಳ್ಕೊತೀನಿ. ಇವತ್ತು ಒಂದು ಭಯದ ವಾತಾವರಣ ಸೃಷ್ಟಿಯಾಗಿದೆ. ದಿಸ್ ಇಸ್ ನಾಟ್ ಸಮ್ ಪೊಲಿಟಿಕಲ್ ಸಿನಾರಿಯೋ. ಇಟ್ ಇಸ್ ನಾಟ್ ದ ಕ್ವಶನ್ ಆಫ್ ವೀರಶೈವ ಹಿಂದೂ ಹುಡುಗಿ ಆ ಥರ ಅಲ್ಲ. ಪ್ರಶ್ನೆ ಇರೋದು, ಈ ಥರ ಹೆಣ್ಮಕ್ಳು ಎಲ್ಲಿ ಹೋಗಬೇಕು, ಹುಡುಗಿಯರು ಎಲ್ಲಿ ಹೋಗಬೇಕು, ಯಾಕೆ ರಕ್ಷಣೆ ಸಿಗ್ತಾ ಇಲ್ಲ ಅವರಿಗೆ, ಯಾಕೆ ಒಂದು ಸ್ಪೆಷಲ್ ವಿಂಗ್ ಅಂತ ಮಾಡಿಲ್ಲ, ವೇರ್ ಯು ಕ್ಯಾನ್ ಗಿವ್ ದ ಕಂಪ್ಲೇಂಟ್, ಆ ಥರ ಮಾಡಿದ್ದೀರಾ? ಸತತವಾಗಿ ಕೇಸಸ್ ನಡೀತಾ ಇದ್ದಾವೆ, ಸತತವಾಗಿ ಹೆಣ್ಮಕ್ಳು ಕಾಣೆ ಆಗ್ತಾ ಇದ್ದಾರೆ. ಕಲ್ಯಾಣ ಕರ್ನಾಟಕದಿಂದ ಹೇಳಾದ್ಮೇಲೆ ಪೊಲೀಸ್ ಕಮಿಷನರ್ ಅವರು ಅದನ್ನು ಪ್ರೆಸ್ಸಲ್ಲಿ ಕೊಟ್ಟಾದ್ಮೇಲೂ ಒಂದು ಸ್ಪೆಷಲ್ ಸೆಲ್ ಮಾಡಬೇಕಾಗಿತ್ತು ತಾನೇ. ನೀವು ಒಂದು ಹೆಲ್ಪ್ಲೈನ್ ನಂಬರ್ಸ್ ಕೊಡಬೇಕಾಗಿತ್ತು. ವೇರ್ ಇಟ್ ವಿಲ್ ಬಿ ಕಾನ್ಫಿಡೆನ್ಷಿಯಲ್, ವೇರ್ ಇಟ್ ವಿಲ್ ಬಿ ಟೇಕನ್ ಕೇರ್. ಅದನ್ನು ಮಾಡಿದಾರ? ಒಂದೂ ಮಾಡಿಲ್ಲ. ಅದು ಬಿಟ್ಬಿಟ್ಟು ನೀವು ಇವನನ್ನು ಬಚಾಸಕ್ಕೆ ಹೋಗ್ತಾ ಇದ್ದೀರಾ. ಇವನನ್ನು, ದಿಸ್ ಪರ್ಸನ್ ಹೂಮ್ ಯು ಆರ್ ಸೇವಿಂಗ್, ಜೂನಿಯರ್ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿಬಿಟ್ಟು ಸರ್ಟಿಫಿಕೇಟ್ ಎಲ್ಲ ಇದೆ ರೀ. ನಾವು ಅಡ್ವೊಕೇಟಿಗೆ ಇವತ್ತು ಹಾಕಕ್ಕೆ ಹೇಳಿದ್ದೀನಿ. ಆಲ್ ಡಾಕ್ಯುಮೆಂಟ್ಸ್ ವಿಲ್ ಬಿ ಪ್ರೊಡ್ಯೂಸ್ಡ್. 2012 ಅಂತ ಕೊಟ್ಟಿದ್ದಾರೆ. ಅಂದರೆ 7th ಸ್ಟ್ಯಾಂಡರ್ಡಲ್ಲಿ ಅವನು ಓದಿದ್ನಂತಲ್ಲಿ 2012 ಅವ್ನು ಡೇಟ್ ಆಫ್ ಬರ್ತ್ ಅಂತ ಕೊಟ್ಟಿದ್ದಾರೆ. ಕೊಟ್ಟಿದ್ರೆ ಈಗ 12 to 13 ಇಯರ್ಸ್ ಅವನು. ನೀವು ಜೂನಿಯರ್ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಬೇಕು ಅಂತಂದರೆ ಹೀ ಶುಡ್ ಬಿ ಬಿಲೋ 16 ಇಯರ್ಸ್ ತಾನೆ. 13th ಪ್ರೊಡ್ಯೂಸ್ ಮಾಡಿದ್ದಾರೆ ಅವನಿಗೆ. ಆಟೋ ಡ್ರೈವರ್ ಅಂತ ನೀವು ಕೊಟ್ಟಿದ್ದೀರಾ? ಒಂದು ನಿಮಿಷ. ಆಟೋ ಡ್ರೈವರ್ ಅಂತ ಕೊಟ್ಟಿದ್ದಾರೆ. ಆಟೋ ನಂಬರು ಕೊಟ್ಟಿದ್ದಾರೆ. ಆಟೋ ನಂಬರ್ ಹೇಳ್ತೀನಿ ನಿಮಗೆ, KA32AA1909. ಅದನ್ನು ಅವ್ರು ತನಿಖೆ ಮಾಡಬೇಕು. ಆಟೋ ಡ್ರೈವರ್ ಅಂತ ಕೊಟ್ಟಿದ್ದಾರೆ ತಾನೇ, ಅದನ್ನು ಆಟೋ ಡ್ರೈವರ್ ಅಂತ ಕೊಟ್ಟಿದ್ದಾರೆ. ಇವನಿಗೆ ಇಲ್ಲಿ ನೋಡಿದರೆ ಡಸ್ ಹಿ ಲುಕ್ ಲೈಕ್ ಜುವೆನೈಲ್? ಸರಿ, 16 ವರ್ಷ ಅಂತ ಕೊಟ್ಟಿದ್ದೀರಿ ತಾನೆ. ಅದಾದಮೇಲೆ ಮತ್ತೆ 12-13 ವರ್ಷದ ಕನ್ಫ್ಯೂಷನ್ ಯಾಕೆ ಮತ್ತೆ ಇಲ್ಲಿ? ವೈ ಸೋ ಮೆನಿ ಕಾನ್ಫ್ಲಿಕ್ಟ್ಸ್ ಓವರ್ ಹಿಯರ್? ಬೆನಿಫಿಟ್ ಆಫ್ ಡೌಟ್ ಒಂದು ಇರಬೇಕಲ್ವಾ? 2-3 ಹೇಗೆ ಕೊಡ್ತೀರಾ ನೀವು? ಇನ್ವೆಸ್ಟಿಗೇಷನ್ ಆಫೀಸರು ಇದನ್ನು ತನಿಖೆ ಮಾಡಲಾರ್ದೇ ನೀವು ಇದನ್ನು ಹೇಗೆ ಹಾಕ್ತೀರಾ? ಮೆಡಿಕಲ್ ರಿಪೋರ್ಟಿಗೆ ನೀವು ಪಬ್ಲಿಕ್ ಪ್ರಾಸಿಕ್ಯೂಟರ್ ಹತ್ರ ಇವತ್ತು ನಾನು ಕೊಟ್ಟಾದಮೇಲೆ ಒನ್ ಅಡ್ವೊಕೇಟ್ ವಿಲ್ ಬಿ ಅಪಾಯಿಂಟೆಡ್. ವಿ ವಿಲ್ ಆಸ್ಕ್ ಫಾರ್ ದ ಡೆಂಟಲ್ ಚೆಕಪ್ ಇರುತ್ತೆ ಇದಕ್ಕೆ. ಅಂದರೆ ಏಜಿಗೆ ಡೆಂಟಲ್ ಚೆಕಪ್ ಇರುತ್ತೆ, ಪ್ಲಸ್ ಬೋನ್ ಡೆನ್ಸಿಟಿ ಟೆಸ್ಟ್ ಅಂತ ಮಾಡ್ತಾರೆ. ಅದನ್ನು ಮಾಡಬೇಕು. ಅದನ್ನು ಅಂಡರ್ ಒನ್ ಅಡ್ವೊಕೇಟ್ ಫ್ರಮ್ ಅವರ್ ಸೈಡ್. ಅಂದರೆ ಈಗ ನಮ್ಮ ಸಮಾಜ ಕಡೆಯಿಂದ ನಾನು ಅಖಿಲ ಭಾರತೀಯ ವೀರಶೈವ ಲಿಂಗಾಯತ್ ಮಹಾಸಭಾದ ಗೌರವಿತ ಮಹಿಳಾ ಅಧ್ಯಕ್ಷರಾಗಿ, BJPಯ ಡಾಕ್ಟರ್ ಸೆಲ್ ಮೆಂಬರ್ ಆಗಿ, BJPಯ ವಕ್ತಾರಾಗಿ, ಎಲ್ಲರಿಗಿಂತ ಜಾಸ್ತಿ ಒಂದು ಹೆಣ್ಣಾಗಿ, ಒಂದು ತಾಯಿಯಾಗಿ ಈ ಪ್ರಶ್ನೆಯನ್ನು ನಾನು ಮಾಡ್ತಾ ಇದ್ದೀನಿ. ಅದರ ಸಲುವಾಗಿ ಒಂದು ಅಡ್ವೊಕೇಟನ್ನು ಅಪಾಯಿಂಟ್ ಮಾಡ್ತೀವಿ ನಾವು. ಯಾಕೆಂದರೆ ಅವರು ಕೂಲಿ ಮಾಡೋ ಕೇರಳ ಸ್ಟೋರಿ ಮಾದರಿಯಲ್ಲಿ ಕರ್ನಾಟಕ ಸ್ಟೋರಿ ನಡೆಯುತ್ತಿದೆ. ಹಿಂದೂ ಯುವತಿಯರಿಗೆ ರಕ್ಷಣೆ ಇಲ್ಲ. ಜಿಹಾದಿಗಳ ಕೈಗೆ ಸಿಲುಕಿ ನಮ್ಮ ಹೆಣ್ಣು ಮಕ್ಕಳು ಪ್ರಾಣ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಸಾವಳಗಿಯಲ್ಲಿ ಅದ್ದೂರಿಯಾಗಿ ಜರುಗಿದ ಪಲ್ಲಕ್ಕಿ ಮೆರವಣಿಗೆ. ಜನವರಿ 21ರಂದು ನಿಜಶರಣ ಅಂಬಿಕರ ಚೌಡಯ್ಯನವರ ಜಯಂತಿ ಅದ್ದೂರಿ ಆಚರಣೆ. ಕಮಕ್ನೂರ್ ಸುದ್ದಿಗೋಷ್ಠಿ. ಕಾರ್ಮಿಕರ ಪರ ನಿಂತ KM ಸಂದೇಶ್. ಜನವರಿ 17ರಂದು ಸೇಡಂನಲ್ಲಿ ಬೃಹತ್ ಪ್ರತಿಭಟನೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.
ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಕಲಬುರಗಿ ತಾಲೂಕಿನ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸುಕ್ಷೇತ್ರ ಹಿರೇಸಾವಳಗಿ ಗ್ರಾಮದಲ್ಲಿ ಮಕರ ಸಂಕ್ರಮಣ ಪ್ರಯುಕ್ತ ಗ್ರಾಮದ ಪ್ರಸಿದ್ಧ ದೇವರಾದ ಶ್ರೀ ಶಿವಲಿಂಗೇಶ್ವರರ ಪಲ್ಲಕ್ಕಿ ಉತ್ಸವವು ಅದ್ದೂರಿಯಾಗಿ ಜರುಗಿತು. ಶ್ರೀ ಗುರುನಾಥ ಮಹಾಸ್ವಾಮಿಗಳವರ ಘನ ನೇತೃತ್ವದಲ್ಲಿ 2025ನೇ ಸಾಲಿನ ಮಕರ ಸಂಕ್ರಮಣ ಪಾದಯಾತ್ರೆ ಹಾಗೂ ಜಾತ್ರಾ ಮಹೋತ್ಸವ ಜನವರಿ 14ರಿಂದ ಅದ್ದೂರಿಯಾಗಿ ನೆರವೇರಿಸಿಕೊಂಡು ಬರಲಾಗುತ್ತಿದ್ದು, ಇಂದು ಪಲ್ಲಕ್ಕಿ ಮೆರವಣಿಗೆ ನಡೆಸಲಾಯಿತು. ಪಲ್ಲಕ್ಕಿ ಮೆರವಣಿಗೆಯು ಶ್ರೀಮಠದಿಂದ ವಿವಿಧ ಕಲಾತಂಡಗಳೊಂದಿಗೆ ಶ್ರೀಗಳ ನೇತೃತ್ವದಲ್ಲಿ ಗ್ರಾಮದ ಶ್ರೀ ಬಸವೇಶ್ವರರ ದೇವಸ್ಥಾನ ತಲುಪಿತು. ಇನ್ನು ಜಾತ್ರಾ ಮಹೋತ್ಸವದ ಹಿನ್ನೆಲೆ ದೇವಸ್ಥಾನದ ಆವರಣದಲ್ಲಿ ಸೀತನಿ ಹಬ್ಬ, ಭಜನೆ, ಕೀರ್ತನೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು ಎಂದು ಸಾವಳಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಮೇಶ್ ಕನ್ಗೊಂಡ ತಿಳಿಸಿದರು. ಕಲಬುರಗಿ ನಾಡಿನ ಕಲ್ಯಾಣ ನಾಡಿನ ಕಲಬುರಗಿ ತಾಲೂಕಿನ ಸಾವಳಗಿ ಬಿ ಗ್ರಾಮದಲ್ಲಿ ಮಕರ ಸಂಕ್ರಮಣ ಹಬ್ಬದ ನಿಮಿತ್ತವಾಗಿ ಶ್ರೀ ಶಿವಲಿಂಗೇಶ್ವರ ಜಗದ್ಗುರು ಶ್ರೀ ಶಿವಲಿಂಗೇಶ್ವರರ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ದಿನಾಂಕ 14 ಮತ್ತು 15ರಂದು ಸುಮಾರು ಕಲಬುರಗಿ ನಾಡಿನಲ್ಲಿ ಹಿಂದೂ ಮುಸ್ಲಿಂ ಎನ್ನುವುದೇ ಒಂದು ಭಾವೈಕ್ಯತೆ ಮೆರೆದ ಯಾವುದಾದರ ಮಠ ಅಂದರೆ ಜಗದ್ಗುರು ಶ್ರೀ ಶಿವಲಿಂಗೇಶ್ವರ ಮಠದ ಸಾವಳಗಿ ಇರುತ್ತದೆ. ಈ ಒಂದು ಪರಂಪರೆ ಸುಮಾರು 800 ಇತಿಹಾಸ ಇರುವಂಥ ಪರಂಪರೆ ಹೊಂದಿದ ನಮ್ಮ ಸಾವಳಗಿ ಮಠವು ಯಥಾಪ್ರಕಾರವಾಗಿ 14ನೇ ತಾರೀಕದಂದು ಸಂಕ್ರಮಣ ಹಬ್ಬದ ನಿಮಿತ್ತವಾಗಿ ಬಸವೇಶ್ವರ ದೇವಸ್ಥಾನದಲ್ಲಿ ರೈತರು ಬೆಳೆದಂಥ ಎಲ್ಲ ದವಸ ಧಾನ್ಯಗಳು ಒಂದು ಸುಗ್ಗಿಯ ರೈತರ ಸುಗ್ಗಿ ಎಂದೇ ಹೆಸರುವಾಸಿಯಾಗಿರುವಂಥದ್ದು. ರೈತರು ಸುಖವಾಗಿರಬೇಕು, ನೆಮ್ಮದಿಯಾಗಿರಬೇಕು ಅನ್ನೋ ಕಾರಣಕ್ಕಾಗಿ ಶಿವಲಿಂಗೇಶ್ವರ ಬಸವೇಶ್ವರ ದೇವಸ್ಥಾನ ಸೀತೆ ಹೊಡೆಯುವ ಮೂಲಕವಾಗಿ ನಂತರ ಮರುದಿವಸ ರಾತ್ರಿ 15ನೇ ತಾರೀಕಿನಂದು ಬೆಳಗ್ಗೆ ಜಾವ 1 ಗಂಟೆ ಸುಮಾರಿಗೆ ರಾಜ್ಯ ಬೀದಿಯಲ್ಲಿ ಜಗದ್ಗುರು ಶ್ರೀ ಶಿವಲಿಂಗೇಶ್ವರರ ಪೀಠಾಧಿಪತಿಗಳಂಥ ಶ್ರೀ ಗುರುನಾಥ ನಿರಂಜನ ಪರಮ ಸ್ವರೂಪರಾದಂಥ ಗುರುನಾಥ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಪಾದಯಾತ್ರೆ ಮೂಲಕವಾಗಿ ಎಲ್ಲ ಭಕ್ತಾದಿಗಳಿಗೆ ಆಶೀರ್ವಾದ ಮಾಡುವ ಮೂಲಕವಾಗಿ ಅತ್ಯಂತ ವಿಜೃಂಭಣವಾಗಿ ಜಾತ್ರೆ ಜರುಗಿ ಬಂದದ್ದುವಾಗಿರುತ್ತದೆ. ಈ ಜಾತ್ರೆಯಲ್ಲಿ ಎಲ್ಲ ಸಾವಳಗಿ ಗ್ರಾಮದ ಸದ್ಭಕ್ತಿ ಮಂಡಳ ಮತ್ತು ಪೊಲೀಸ್ ಇಲಾಖೆ, ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು ಹಾಗೂ ಎಲ್ಲ ಹಿರಿಯರು, ಯುವಕರು ಅತ್ಯಂತ ಹರ್ಷದಿಂದ ಒಂದು ಜಾತ್ರೆ ಮಾಡಿರ್ತಾರೆ. ಅವರೆಲ್ಲರಿಗೂ ಕೂಡ ಶ್ರೀಮಠದ ಪರವಾಗಿ ಅನಂತ ಅಭಿನಂದನೆ ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತೀವಿ. ರಮೇಶ್ ಕನಗೊಂಡ, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸಾವಳಗಿ. ಕಲಬುರಗಿ ಸೇರಿದಂತೆ ನಾನಾ ಕಡೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾಗುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ನಿಜ ಶರಣ ಅಂಬಿಗರ ಚೌಡಯ್ಯನವರ
905ನೇ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಗುವುದು ಎಂದು ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಜನವರಿ 21ರಂದು ಬೆಳಗ್ಗೆ 11 ಗಂಟೆಗೆ ಗಂಜ್ ಪ್ರದೇಶದ ನಗರೇಶ್ವರ ಶಾಲೆಯಿಂದ ನಿಜಶರಣ ಅಂಬಿಗರ ಚೌಡಯ್ಯನವರ ಭಾವಚಿತ್ರದ ಮೆರವಣಿಗೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಚಾಲನೆ ನೀಡುವವರು. ಅಂದು ಮಧ್ಯಾಹ್ನ 2 ಗಂಟೆಗೆ ಎಸ್ಎಂ ಪಂಡಿತ್ ರಂಗಮಂದಿರಕ್ಕೆ ಮೆರವಣಿಗೆ ತಲುಪಿದ ನಂತರ ವೇದಿಕೆಯ ಕಾರ್ಯಕ್ರಮ ಜರುಗಲಿದ್ದು, ಕಾರ್ಯಕ್ರಮದಲ್ಲಿ ಹಿರಿಯ ಜನಪ್ರತಿನಿಧಿಗಳು ಹಾಗೂ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಇನ್ನು ಜಯಂತ್ಯೋತ್ಸವ ಸಮಿತಿಗೆ ಶಿವಾನಂದ್ ಹೊನ್ಗುಂಟಿ ಅವರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದ್ದು, ಜಯಂತ್ಯೋತ್ಸವ ನಿಮಿತ್ತ ಯುನೈಟೆಡ್ ಆಸ್ಪತ್ರೆಯವರು ರಿಯಾಯಿತಿ ದರದಲ್ಲಿ ಆರೋಗ್ಯ ಕಾರ್ಡ್ ವಿತರಣೆ ಮಾಡಲಿದ್ದಾರೆಂದು ತಿಳಿಸಿದ ಅವರು, ಸಮಾಜದ ಬಹುದಿನದ ಬೇಡಿಕೆಯಾಗಿರುವ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿ ಸ್ಥಾಪನೆಗೆ ಕಾಲ ಸನ್ನಿಹಿತವಾಗಿದೆ. ಪಾಲಿಕೆ ಆಯುಕ್ತರು ಸ್ಥಳಾವಕಾಶ ಕಲ್ಪಿಸುವುದಾಗಿ ಹೇಳಿದ್ದಾರೆ. ಹಾಗಾಗಿ ಮೂರ್ತಿ ಸ್ಥಾಪನೆಗೆ ಭೂಮಿ ಪೂಜೆ ಸಹ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ನಾವು ಗ್ರ್ಯಾಂಡ್ ಹೋಟೆಲದಲ್ಲಿ ಸುಮಾರು 200-300 ಜನರು ಸಮಾಜದ ಅತ್ಯಂತ ಪ್ರಭಾವಿ ನಾಯಕರು. ಬಹುಶಃ ಸ್ವಾತಂತ್ರ್ಯ ಬಂದ ಮೇಲೆ ಇಲ್ಲಿ ತನಕ ಅಷ್ಟೆಲ್ಲ ಒಕ್ಕಟ್ಟಾಗಿ ಇಷ್ಟು ಜನ ಸೇರಿರಲಿಲ್ಲ. ಈ ಸಲ ಸುಮಾರು 300 ಜನರು ಅತ್ಯಂತ ಪ್ರಭಾವಿ ನಾಯಕರು, ಎಲ್ಲ ತಾಲೂಕದವರು, ಜಿಲ್ಲೆಯ ಮುಖಂಡರೆಲ್ಲ ಸೇರಿದ್ದೀವಿ. 21 ತಾರೀಕು ಜಯಂತಿ ಕಾರ್ಯಕ್ರಮ ಮಾಡೋದು ಅತ್ಯಂತ ಯಶಸ್ವಿಯಾಗಿ ಮಾಡೋದು, ಆಮೇಲೆ ಸಮಾಜಕ್ಕೆ ಸಿಗ್ತಕ್ಕಂಥ ಇನ್ನಿತರ ಎಲ್ಲ ಸೌಲಭ್ಯಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಅತ್ಯಂತ ಅರ್ಥಪೂರ್ಣ ಚರ್ಚೆಯನ್ನು ಮಾಡಿ ಎಲ್ಲರೂ ಉತ್ತಮವಾಗಿ ಸ್ಪಂದನೆ ಮಾಡಿದ್ದಾರೆ. ನಾಳೆ 21 ತಾರೀಕು ಪಂಡಿತ್ ರಂಗಮಂದಿರದಿಂದ, ಇದು ನಗರೇಶ್ವರ ಬಾಲ ವಿಕಾಸ ಮಂದಿರದಿಂದ ಪಂಡಿತ್ ರಂಗಮಂದಿರದವರಿಗೆ 2 ಗಂಟೆಗೆ ಬಂದು ಮುಟ್ಟಿ ಜಿಲ್ಲಾ ಆಡಳಿತದ ವತಿಯಿಂದ ಎಲ್ಲ ಜನಪ್ರತಿನಿಧಿಗಳು ಕೂಡ ಅಲ್ಲಿ ಭಾಗವಹಿಸಬೇಕು ಅಂತೇಳಿ ನಾವು ಅವರಿಗೆಲ್ಲ ಮನವಿ ಮಾಡಿದ್ದೇವೆ. ಜಿಲ್ಲಾಡಳಿತ ಕೂಡ ಮನವಿ ಮಾಡ್ತದೆ. ಈ ಒಂಟೆ, ಆನೆ ಏನೇನು ಬರಬೇಕು ಎಲ್ಲಗಳು ಭಾಳ ಅದ್ಧೂರಿಯಾಗಿ ನಮ್ಮ ಶಿವಾನಂದ ಹೊನಗುಂಟಿಯವರು ಮಾಡ್ಬೇಕಂತೇಳಿ ನಿರ್ಧಾರ ಮಾಡ್ಯಾರ. ನಾವೆಲ್ಲ ಸಪೋರ್ಟ್ ಮಾಡ್ತೀವಿ, ಬೆಂಬಲ ಆಗಿರ್ತೀವಿ. ನಿಮ್ಮ ಕಾರ್ಯಕ್ರಮಕ್ಕೆ ನಾವು ನಿಮ್ಮ ಸರಿ ಇರ್ತೀವಿ ಅಂತೇಳಿ ಮಾತು ಕೊಟ್ಟಿದ್ದೀವಿ ಅವರಿಗೆ. ಅದಕ್ಕಾಗಿ ಡೊಳ್ಳ ಕುಣಿತ ಎಲ್ಲೆಲ್ಲಿ ಸಿಗ್ತಾವೋ ಎಲ್ಲ ಕಡೆ ತರಿಸ್ಯಾನ ಪಾಪ. ತರಿಸಿ ಭಾಳ ಜೋರು ಹಿಂದೂ ಯಾರೂ ಮಾಡಿರಬಾರ್ದು, ಮುಂದೂ ಯಾರೂ ಮಾಡಿರಬಾರ್ದು ಅಂಥ ಜಯಂತಿ ಕಾರ್ಯಕ್ರಮ ಮಾಡಿ ಸಮಾಜದ ಒಕ್ಕಟ್ಟು ಪ್ರದರ್ಶನ ಮಾಡ್ತಕ್ಕಂಥ ಕೆಲಸ ಅವತ್ತು ನಾವು ಮಾಡ್ತೀವಿ. ಆಮೇಲೆ ಬಹುಶಃ 21 ತಾರೀಕು ನಾನು ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ತಿನಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಏನು ಮಾತಾಡಿದ್ದೆ, ಆವಾಗ ನಮ್ಮ ಪ್ರಿಯಾಂಕ್ ಖರ್ಗೆಜಿಯವರು, ಡಿ ಕೆ ಶಿವಕುಮಾರ್ ಅವರು ಈ ಖಾತೆಗೆ ಸಂಬಂಧಪಟ್ಟಂಥ ಈ ಇವರು ಮಂತ್ರಿ ಯಾರ್ರಿ ನಮ್ಮ ತಂಗಡಿಗೆಯವರು ಕೂಡ ಮಾತು ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ವಿಧಾನಸೌಧದ ಎದುರ ಅಂಬಿಗರ ಚೌಡಯ್ಯನ ಮೂರ್ತಿ ಸ್ಥಾಪನೆ ಆಗಬೇಕು ಮತ್ತು ಗುಲ್ಬರ್ಗದಲ್ಲಿ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಅಲ್ಲಿಂದಲೇ ಎದ್ದು ಬೆಂಗಳೂರದಲ್ಲೂ ಸ್ಥಾಪನೆ ಮಾಡೋಣ, ಗುಲ್ಬರ್ಗದಲ್ಲಿಯೂ ಕೂಡ ಅಂಬಿಗರ ಚೌಡಯ್ಯನ ಮೂರ್ತಿ ಸ್ಥಾಪನೆ ಮಾಡೋಣ ಅಂಥೇಳಿ ಅವರು ಕೂಡ ಭರವಸೆಯನ್ನು ಇದು ವಿಧಾನ ಪರಿಷತ್ತಿನಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಹೋದ ಸಲ ಮಾಡಬೇಕಂತ ಮಾಡಿದೆವು ಸ್ಥಾಪನೆಗೆ. ಅದು 2 ದಿವಸ ಕಡಿಮೆ ಇತ್ತು. ನೋಟಿಫಿಕೇಷನ್ ಕಾಲ್ ಫಾರ್ ಮಾಡ್ತಾರಲ್ಲ, ಅಬ್ಜೆಕ್ಷನ್, ಅದಕ್ಕೆ ಯಾವುದೇ ಅಬ್ಜೆಕ್ಷನ್ಗಳು ಬಂದಿಲ್ಲ. ಎಲ್ಲ ಸಮುದಾಯದವರು ನೀವು ಕೂಡಿಸ್ರಿ. 12ನೇ ಶತಮಾನದಲ್ಲಿ ಜಗಜ್ಯೋತಿ ಬಸವಣ್ಣವರು ಈಗಿನ ಸಂಸ್ಕೃತ ನಾಯಕಗೆ ಬೆನ್ನೆಲುಬಾಗಿ ಇದ್ದಿದ್ದನ್ನೇ ಹೇಳಿ 63 ಶರಣರಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯ ಅನಿಸ್ಕೊಂಡಂಥ ಶರಣರಿಗೆ ನೀವೇನು ಮೂರ್ತಿ ಸ್ಥಾಪನೆ ಮಾಡ್ತಾಯಿದ್ದೀರಿ, ಭಾಳ ಒಳ್ಳೆ ಉತ್ತಮ ಕೆಲಸ ಮಾಡ್ತಾಯಿದ್ದೀರಿ, ಇದು ಎಂದೂ ಆಗಬೇಕಾಗಿತ್ತು, ಲೇಟಾಗಿದೆ, ಕೂಡಿಸಿರಿ ಅಂತೇಳಿ ಎಲ್ಲ ಸಮುದಾಯದವರ ಅಭಿಪ್ರಾಯಗಳು ಬಂದಿದ್ದರಿಂದ ನಾಳೆ 21 ತಾರೀಕು ಈಗಾಗಲೇ ಕಮಿಷನರ್ ಸರಿ ಮಾತಾಡಿದ್ದೀನಿ. ಅವರು ತಕ್ಷಣ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅದಕ್ಕೆ 21 ತಾರೀಕು ಅದರ ಭೂಮಿ ಪೂಜೆಯನ್ನು ಕೂಡ ನಾವು ಗುಲ್ಬರ್ಗದಲ್ಲಿ ನಾವು ಮಾಡಬೇಕಂತೇಳಿ ನಿರ್ಧಾರ ಮಾಡಿದ್ದೇವೆ. ಆಮೇಲೆ ಗಾರ್ಡನ್ದಲ್ಲಿ ಏನು ಬಾಬು ಜಗಜೀವನ್ ರಾಮದು, ಮಹಾತ್ಮ ಗಾಂಧಿಯವ್ರ ಪುತ್ಥಳಿಗಳೇನವಲ್ಲ, ಮೇನ್ ರೋಡ್ ಎಲ್ಲಾರ ತೆಗಿನ ಕೊಟ್ರಿ ಅಂತವ್ರು ಏನು ಕೊಟ್ಟು ಕೊಡ್ಲಾರ್ದಂಗೆ ಅಥವಾ ಮೇನ್ ರೋಡಿಗೆ 4 ಮಂದಿ ಕಾಣ್ತಕ್ಕಂಥ ರೀತಿಯಲ್ಲಿ ಅರ್ಥಪೂರ್ಣವಾದಂಥ ಜಾಗ ಕೊಡ್ರಿ ಅಂತ ಹೇಳಿದ್ದೇವೆ. ಸರ್ ಅದೇ ಇವತ್ತು ಇವರು ಕಮಿಷನರ್ ಫೈನಲ್ ಮಾಡಿ ಜಾಗ ತೋರಿಸ್ತೀನಿ ಅಂತ ಹೇಳ್ಯಾರ. ಅವ್ರು ಎಲ್ಲಿ ಜಾಗ ತೋರಿಸ್ತಾರ ಅದು ಎಲ್ಲರೂ ನಮ್ಮ ಜನರಿಗೆಲ್ಲ ಸಮಾಜದವ್ರಿಗೆ ಒಪ್ಪಿಗೆ ಮೇರೆಗೆ ಅಲ್ಲಿ ನಾವು ಸ್ಥಾಪನೆ ಮಾಡ್ತೀವಿ. ಇವತ್ತು ಫೈನಲ್ ಮಾಡಿ ಅವ್ರು ಹೇಳ್ಯಾರ, ಅವಾಗೇ ಮಾತು ಕೊಟ್ಟಿದ್ರು, ಅಬ್ಜೆಕ್ಷನ್ ಕಾಲ್ ಫಾರ್ ಮಾಡೀವಿ. ಹೋದ 21 ತಾರೀಕು 2 ದಿವಸ ಕಡಿಮೆ ಇತ್ತು.
2 ದಿವಸ ಕಡಿಮೆ ಇದ್ದಾಗ ನೀವು ಮಾಡೋದು ಸರಿ ಅನ್ಸಲ್ಲ ಅಂತೇಳಿ ಅವ್ರು ಮಾಡಿದರು, ಮುಂದೂಡಿದರು. ಈ ಸಲ ಅದರ ಪೂಜೆ ಮಾಡ್ತಕ್ಕಂಥ ಕೆಲಸನೂ ಕೂಡ ನಾವು ಮಾಡ್ತೀವಿ. ಆಮೇಲೆ ಏನು ಜಾಗ ಹೋಗೋ ಮತ್ತು ಕಾರ್ಯ ಹೋಗಿ ತೋರಿಸೋದು ಭಾಳ ದೊಡ್ಡ ಕೆಲಸ. ಸರ್ಕಾರ ಜಿಲ್ಲಾಡಳಿತ ಎಲ್ಲ ನೀವೆಲ್ಲ ಹಿಂದಿದ್ದು ನಾ ಹೆಂಗೆ ಬಿಡ್ತೀನಿ, ಏನೂ ಇರಲಾರ್ದೆ ಹೋರಾಟ ಮಾಡಿ ನೀವೆಲ್ಲರೂ ಸಹಕಾರಿದ್ದಾಗ ಬಿಡ್ತೀನಿ ಅನ್ನ. ಅದಕ್ಕೆ ಮೊನ್ನೆ ಕೂಡ ವಿಧಾನ ಪರಿಷತ್ನಲ್ಲಿ ಇದೇ ಸಬ್ಜೆಕ್ಟ್ ಬೆಂಗಳೂರಲ್ಲಿ ಕೆಂಪೇಗೌಡರ ಮೂರ್ತಿ ಕೂಡಿಸಿರಿ, ಬಸವಣ್ಣವ್ರದ್ದು ಕೂಡಿಸಿರಿ, ಭಕ್ತ ಕನಕದಾಸಂದು ಕೂಡಿಸಿರಿ, ವಾಲ್ಮೀಕಿಯವ್ರದ್ದು ಕೂಡಿಸಿರಿ. ನೀವೆಲ್ಲ ಬಲಿಷ್ಠದ ಇದ್ದವರೆಲ್ಲ ಮಂತ್ರಿಗಳು ಇದ್ದವರೆಲ್ಲ ಕೂಡಿಸ್ಕೊಂಡಿರಪ್ಪ. ನಮ್ಮ ಸಮಾಜಕ್ಕೆ ಯಾಕೆ ನಾವು ಖಾಲಿ ಓಟಿನ ಸಲುವಾಗಿ ನಿಮ್ಗೆ ಬೇಕೇನು? 75 ವರ್ಷ ಆಯಿತು, ಇಲ್ಲಿ ತನಕ ಆದರೂ ನಮ್ಗೆ ಯಾವುದೇ ಸೌಲಭ್ಯಗಳು ಸಿಕ್ಕಿಲ್ಲ. ಪರಿಶಿಷ್ಟ ಪಂಗಡ ಸೇರ್ಪಡೆ ಮಾಡೋದಿರ್ಬೋದು, ಮೂರ್ತಿ ಸ್ಥಾಪನೆ ಮಾಡೋದು ನಮ್ಮ ಜನರಿಗೆ ಖುಷಿ ಆಗ್ತದೆ. ವಿಧಾನಸೌಧ ಮುಂದೆ ನಮ್ಮದೊಂದು ಮೂರ್ತಿ ಕೂಡಿಸಿದ್ರೆ ನಿಮಗೇನಾಯ್ತಂತ ಕೇಳಿದ್ರೆ ಎಲ್ಲರೂ ಒಕ್ಕೂರನಾಗಿ ಮಾತು ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬೆಳಗಾವಿಯಲ್ಲಿ ಅವ್ರಿಗೆ ಭೇಟಿಯಾಗಿ ಕೇಳಿದ್ರೆ ಅದು ಮೊದಲು ಕೂಡಿಸೇ ಬಿಡೋಣ ಅದು ಅಂಥೇಳಿ ಅವರು ಕೂಡ ಮಾತು ಕೊಟ್ಟಿದ್ದಾರೆ. ಅದಕ್ಕಾಗಿ ಬೆಂಗಳೂರಿನಲ್ಲಿ ವಿಧಾನಸೌಧದ ಮುಂದೆ ಕೂಡಿಸ್ಬೇಕು ಅಥವಾ ಸುವರ್ಣಸೌಧದ ಮುಂದೆ ಕೂಡಿಸ್ಬೇಕಂತೇಳಿ ಚರ್ಚೆ ನಡೆದಿದೆ. ಅದು ಯಾವುದಾರ ಮಾಡಿರಿ, ಎಲ್ಲರ ಮುಂದೆ ಎಲ್ಲರೂ ಕೂಡಿಸ್ರಿ ಅಂತ ಹೇಳಿವಿ. ನಾವು ಮೊದಲು ಒಂದು ಕಡೆ ಕೂಡಲಿ, ಆಮೇಲೆ ಎಲ್ಲೆಲ್ಲಿ ಎರಡೆರಡು ಕೂಡ್ಸಿದ್ರೆ ಹಂಗೆ ನಮ್ಮನ್ನು 2 ಕೂಡ್ಸಿರಿ ಅಂತ ಕೇಳೋಕ್ಕೆ ಬರ್ತದೆ. ಎಲ್ಲಿ ಏನೂ ಇಲ್ಲಾಂದ್ರೆ ಮತ್ತೆ ಎಲ್ಲಿ ನಮ್ಗೆ ಯಾರು ಕೇಳ್ತಾರೆ? ಅದಕ್ಕಾಗಿ ನಡೆದಿದೆ, ಅದನ್ನೂ ಮಾಡಿಸ್ತೀನಿ, ಇದನ್ನೂ ಮಾಡ್ತೀವಿ. ಹಾಗಂದ್ರೆ ನಿಮ್ಮೆಲ್ಲರ ನೇತೃತ್ವದಲ್ಲಿ ನಿಮ್ಮೆಲ್ಲರ ಅಭಿಪ್ರಾಯ ಕೇಳಿಕೊಂಡು ನಿಮ್ಮೆಲ್ಲರ ಬೆಂಬಲ ತಗೊಂಡು ಸುದ್ದಿಗೋಷ್ಠಿಯಲ್ಲಿ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರಾದ ಶಿವಾನಂದ್ ಹೊನ್ಗುಂಟಿ, ಅವಣ್ಣ ಮ್ಯಾಕೇರಿ, ಗುಂಡು ಐನಾಪುರ್, ಶಾಂತಪ್ಪ ಕೂಡಿ, ಬಸವರಾಜ್ ಬೂದಿಹಾಳ್, ಅಣ್ಣಪ್ಪ ಜಮಾದಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಖೇಡ್ ಗ್ರಾಮದಲ್ಲಿರುವ ರಾಜಶ್ರೀ ಸಿಮೆಂಟ್ ಕಾರ್ಖಾನೆ ಕಾರ್ಮಿಕರು ಮೂಲಭೂತ ಸೌಲಭ್ಯಗಳಿಲ್ಲದೆ ದಿನನಿತ್ಯ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಅದನ್ನು ಪ್ರಶ್ನೆ ಮಾಡಿದ್ರೆ ಕೋರ್ಟ್ ಸ್ಟೇ ತಂದು ನಮ್ಮ ಹೋರಾಟವನ್ನ ಹತ್ತಿಕ್ಕುವ ಕುತಂತ್ರ ನಡೆದಿದೆ ಎಂದು ಹೋರಾಟಗಾರ ಅಂಬೇಡ್ಕರ್ ಸೇವಾ ಸಮಿತಿ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಕೆಎಂ ಸಂದೇಶ್ ಅವರು ಆರೋಪಿಸಿದ್ದಾರೆ. ಈ ಕುರಿತು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರಾಜಶ್ರೀ ಸಿಮೆಂಟ್ ಕಾರ್ಖಾನೆಯ ಗುತ್ತಿಗೆದಾರರಾದ ಅರ್ಜುನ್ ಗ್ರೂಪ್, ರೋವೆಸ್ ಹಾಗೂ ಮಹಾರಾಜ್ ಗ್ರೂಪ್ ಹೆಸರಿನ ಗುತ್ತಿಗೆದಾರರು ಕಳೆದ ಹಲವು ವರ್ಷಗಳಿಂದ ಕಾರ್ಮಿಕರಿಗೆ ಯಾಮಾರಿಸಿ ಜೀತ ಪದ್ಧತಿಯಂತೆ ದುಡಿಸಿಕೊಳ್ಳುತ್ತಲೇ ಇದ್ದಾರೆ. ಕಾರ್ಮಿಕರಿಗೆ ಸೂಕ್ತ ಸೌಲಭ್ಯ ಸಹ ನೀಡದೆ ಕಾಲಿಂಗ್ ಡ್ಯೂಟಿ ನೀಡಿ ಸಿಕ್ಕಾಪಟ್ಟೆ ತೊಂದರೆ ನೀಡುತ್ತಿದ್ದಾರೆ. ಇದರ ವಿರುದ್ಧ ಹೋರಾಟ ಮಾಡಿದರೆ ನಮ್ಮ ಸಂಘಟನೆಯ ವಿರುದ್ಧವೇ ಸ್ಟೇಟ್ ಕಾರ್ಮಿಕರಿಗೆ ಸೂಕ್ತ ಸೌಲಭ್ಯ ಸಹ ನೀಡದೆ ಕಾಲಿಂಗ್ ಡ್ಯೂಟಿ ನೀಡಿ ಸಿಕ್ಕಾಪಟ್ಟೆ ತೊಂದರೆ ನೀಡುತ್ತಿದ್ದಾರೆ. ಇದರ ವಿರುದ್ಧ ಹೋರಾಟ ಮಾಡಿದ್ರೆ ನಮ್ಮ ಸಂಘಟನೆಯ ವಿರುದ್ಧವೇ ಸ್ಟೇ ತಂದಿದ್ದಾರೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ವಿರುದ್ಧವಾಗಿದೆ ಎಂದು ಕಿಡಿಕಾರಿದ್ರು. ಇನ್ನು ಇದೇ ವೇಳೆ ಮಾತನಾಡಿದ ಅವರು, ರಾಜಶ್ರೀ ಸಿಮೆಂಟ್ ಕಾರ್ಖಾನೆಯ ದೌರ್ಜನ್ಯವನ್ನ ಖಂಡಿಸಿ ಸೇಡಂ ಕಾರ್ಮಿಕ ಕಚೇರಿಯ ಎದುರು ಜನವರಿ 17ರಂದು ಬೃಹತ್ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಮಲ್ಖೇಡ ಅನ್ನೋ ಒಂದು ಗ್ರಾಮದಲ್ಲಿ ಅಲ್ಟ್ರಾಟೆಕ್ ಸಿಮೆಂಟ್ ಫ್ಯಾಕ್ಟರಿ, ಒಂದು ಅಲ್ಟ್ರಾಟೆಕ್ ಸಿಮೆಂಟ್ ಕಂಪ್ನಿ, ರಾಜೇಶ್ರೀ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪ್ನಿ ಅಂತ ಹೇಳ್ಬಿಟ್ಟು ಒಂದಿದೆ. ಈ ಕಂಪ್ನಿಯಲ್ಲಿ ಸುಮಾರು 800ರಿಂದ 1000 ಜನ ಕಾರ್ಮಿಕರು ಕೆಲಸ ಮಾಡ್ತಾರೆ. ಸರ್, ಸುಮಾರು 16 ವರ್ಷದಿಂದ ಕಂಪ್ನಿ ನಡೀತಾ ಇದೆ. 16 ವರ್ಷದಿಂದ ಇಲ್ಲಿರೋಂಥ ಕಾರ್ಮಿಕರು ಆ ಒಂದು ಫ್ಯಾಕ್ಟ್ರಿಯಲ್ಲಿ ಜೀತದಾಳುಗಳ ಥರ ಕೆಲಸ ಮಾಡ್ತಾ ಇದ್ದಾರೆ. 16 ವರ್ಷದಿಂದ ಇಲ್ಲಿ ತನಕ ಒಂದೇ ಒಂದು ಕಾರ್ಮಿಕರಿಗೆ ESI PF ಅನುಕೂಲ ಇಲ್ಲ. ಒಂದೇ ಒಂದು ಕಾರ್ಮಿಕರಿಗೆ ಶಿಫ್ಟ್ ವ್ಯವಸ್ಥೆ ಇಲ್ಲ. ಅಂದರೆ ಏನಂದರೆ ಕಾರ್ಮಿಕ ನೀತಿ ಏನು ಹೇಳುತ್ತೆ ಅಂದರೆ 8 ಅವರ್ ಮಾತ್ರ ಕೆಲಸ ಮಾಡಬೇಕು ಅಂತ ಬಿಟ್ಟು ಹೇಳುತ್ತೆ. ಯಾವುದೇ ಕಾರ್ಮಿಕ ಆಗ್ಬೋದು, ಯಾವುದೇ ಕಂಪ್ನಿ ಆಗ್ಬೋದು, 8 ಅವರ್ ಮಾತ್ರ ಕೆಲಸ ಮಾಡಬೇಕು. ಅದಕ್ಕೆ ಅಧಿಕವಾಗಿ ಏನಾದರೂ ಕೆಲಸ ಮಾಡಿದ್ರೆ ಓವರ್ ಟೈಮ್ ಡ್ಯೂಟಿಗೆ ಪೇಮೆಂಟ್ ಕೊಡಬೇಕು ಅಂತ ಬಿಟ್ಟು ಹೇಳುತ್ತೆ. ಪಾಪ ಇಲ್ಲಿದ್ದಾರೆ ಕಾರ್ಮಿಕರು, ಅವ್ರಿಗೆ ಇಲ್ಲಿ ತನಕ ESI PF ಇಲ್ಲ, ಶಿಫ್ಟು ಇಲ್ಲ. ಇವರೇನಾದ್ರೂ ಪ್ರಶ್ನೆ ಮಾಡಿದ್ರೆ ಇಮಿಡಿಯೇಟಾಗಿ ಅವ್ರಿಗೊಂದು ನೋಟಿಸ್ ಕೊಡ್ತಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ನಮ್ಮ ಸಂಘಟನೆಯಿಂದ ಹೋರಾಟ ಮಾಡಬೇಕು ಅಂತ ಒಂದು 15 ದಿನಗಳ ಹಿಂದೆ ನಾವು ಪೊಲೀಸ್ ಸ್ಟೇಷನ್ಗೆ ಮತ್ತು ತಾಲೂಕು ಆಫೀಸ್ಗೆ ಒಂದು ಅರ್ಜಿ ಕೊಡ್ತೀವಿ. ಸರ್, ನಾವು ಈ ಥರ ಪ್ರತಿಭಟನೆ ಮಾಡ್ತಾ ಇದ್ದೀವಿ, ನಮಗೊಂದು ಅನುಮತಿ ಕೊಡಿ ಅಂತ ಬಿಟ್ಟು ನಾವು ಒಂದು ಅರ್ಜಿ ಕೊಟ್ಟಾಗ ಇಮಿಡಿಯೇಟಾಗಿ ಏನು ಮಾಡ್ತಾರೆ, ನಮಗೆ ಬೇಕಾದಷ್ಟು ಆಮಿಷಗಳು ಒಡ್ತಾರೆ ಅದೇ ಕಂಪ್ನಿಯವರು. ನೀವು ಯಾವುದೇ ಕಾರಣಕ್ಕೂ ಹೋರಾಟ ಮಾಡಬಾರ್ದು, ನಿಮ್ಗೆ ನಾವೇನು ಬೇಕೋ ಮಾಡ್ತೀವಿ, ಈ ಥರ ಎಲ್ಲ ಆಮಿಷಗಳು ಹೊಡೆದಾಗ
ಸರ್ ಇಂಥದ್ದೆಲ್ಲ ಬೇಡ, ಅವ್ರಿಗೆ ಶಿಫ್ಟ್ ವ್ಯವಸ್ಥೆ ಮಾಡಿಕೊಡಿ, ಅವ್ರಿಗೊಂದು ESI PF ಮಾಡಿಕೊಡಿ, ಅವ್ರಿಗೆ ಒಳ್ಳೆ ಇರೋದಕ್ಕೊಂದು ಮನೆ ಥರ ಒಂದು ವ್ಯವಸ್ಥೆ ಮಾಡಬೇಕು ಸರ್. ಕೂಡಾಕ್ಬಿಟ್ಟಿದ್ದಾರೆ ಸರ್, ನೀವೆಲ್ಲ ಹೋಗಿ ಇವತ್ತೇ ನೋಡ್ಬೋದು ಬೇಕಾದ್ರೆ. ಒಂದು ಶೆಡ್ ಥರ ಹಾಕ್ಬಿಟ್ಟು ಪಾಪ ಅವ್ರನ್ನೆಲ್ಲ ಒಂದು ಕಡೆ ಕೂಡಾಕ್ಬಿಟ್ಟಿದ್ದಾರೆ. ಯಾರಾದರೂ ಪ್ರಶ್ನೆ ಮಾಡಿದ್ರೆ ಅಲ್ಲಿ ಇರೋಂಥ ಒಂದಷ್ಟು ಲೋಕಲೈಸ್ನ ಎತ್ತಿ ಕಟ್ಟಿ ಅವ್ರ ಮೇಲೆ ಅಲ್ಲೇ ಮಾಡಿಸೋಂಥದ್ದು. ಪಾಪ ಎಲ್ಲೆಲ್ಲಿಂದನೋ ಬರ್ತಾರೆ ಕೆಲಸಕ್ಕೆ. ಈಗ ಬೀದರು ಮತ್ತೆ ಸುತ್ತಮುತ್ತ ಯಾದಗಿರಿ ಬೇರೆ ಬೇರೆ ಕಡೆಯಿಂದ ಎಲ್ಲ ಪಾಪ ಕಾರ್ಮಿಕರು ಅವ್ರವ್ರ ಕೆಲಸದಲ್ಲಿ ಬರ್ತಾರೆ. ಹಳ್ಳಿಗಳಿಂದನೂ ಈ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿರೋಂಥ ಸುಮಾರು ಹಳ್ಳಿಗಳಿಂದನೂ ಒಂದು ಕಂಪ್ನಿಗೆ ಕೆಲಸಕ್ಕೆ ಅಂತ ಬಿಟ್ಟು ಹೋಗ್ತಾರೆ. ಇವ್ರಿಗೆ ದಿನ ಎಲ್ಲ ಒಂದು 14-15 ಅವರ್ ದುಡಿಸ್ಕೊಂಡು ಕೇವಲ 10,000 ಸಂಬಳ ಕೊಡ್ತಾರೆ. ಒಂದು ತಿಂಗಳು ಬಂದರೆ 11,000 ಕೊಡ್ತಾರೆ. ಇಲ್ಲಾಂದ್ರೆ ಕೆಲಸ ಕೊಡಲ್ಲ ಹೋಗಿ ಅಂತ ಬಿಟ್ಟು ಅಂತಾರೆ. ಇನ್ನೂ ಏನಾದ್ರು ಎಕ್ಸ್ಟ್ರಾ ಜಾಸ್ತಿ ಏನಾದರೂ ಮಾತಾಡಿದ್ರೆ ಪೊಲೀಸ್ನವ್ರ ಕಡೆಯಿಂದ ಬೆದರಿಕೆ ಹಾಕುವಂಥದ್ದು ಇಂಥದ್ದೆಲ್ಲ ಮಾಡ್ತಾರೆ. ಈಗ ಶೆಡ್ ಮುಖಾಂತರ ಅವ್ರು ಏನು ಶೆಡ್ಡುಗಳು ಎಲ್ಲ ನಿರ್ಮಾಣ ಮಾಡಿಕೊಂಡು ಯಾವ ಥರ ಮಾಡ್ತಾ ಇದ್ದಾರೆ ಅಂತ ನಾವು ನಿಮ್ಗೆ ಏನು ನಾವು ಹೇಳ್ತಾ ಇದೀವೋ ಇದು ಯಾವುದೇ ಕಾರಣಕ್ಕೂ ಯಾವುದು ಸುಳ್ಳಲ್ಲ. ಸುದ್ದಿಗೋಷ್ಠಿಯಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿಯ ಅರ್ಜುನ್ NK, ಬುದ್ದೇಶ್ ಸೇರಿದಂತೆ ಅನೇಕ ಕಾರ್ಮಿಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಮಕರ ಜ್ಯೋತಿ ಅಂಗವಾಗಿ ತಾವರ್ಕೆರೆ ಸಿದ್ದಾರೂಢ ಮಠದಲ್ಲಿ ಸಹಸ್ರ ದೀಪೋತ್ಸವ ಸಮಾರಂಭ ಆಯೋಜನೆ. ಮಹಾನಗರ ಪಾಲಿಕೆ ಆಯುಕ್ತರ ಸಹಿ ನಕಲು, ಹಣ ಲೂಟಿ ಪ್ರಕರಣ, PA ಸೇರಿ 5 ಬಂಧನ. ಅಪ್ರಾಪ್ತ ಬಾಲಕಿ ಆತ್ಮಹತ್ಯೆ ಪ್ರಕರಣದಲ್ಲಿ ಆರೋಪಿ ರಕ್ಷಣೆ ಮಾಡಲಾಗುತ್ತಿದೆ, ಸುಧಾ ಹಾಲ್ಕೈ ಆರೋಪ. ಸಾವಳಗಿಯಲ್ಲಿ ಅದ್ದೂರಿಯಾಗಿ ಜರುಗಿದ ಪಲ್ಲಕ್ಕಿ ಮೆರವಣಿಗೆ. ಜನವರಿ 21ರಂದು ನಿಜಶರಣ ಅಂಬಿಕರ ಚೌಡಯ್ಯನವರ ಜಯಂತಿ ಅದ್ದೂರಿ ಆಚರಣೆ. ಕಮಕ್ನೂರ್ ಸುದ್ದಿಗೋಷ್ಠಿ. ಕಾರ್ಮಿಕರ ಪರ ನಿಂತ KM ಸಂದೇಶ್. ಜನವರಿ 17ರಂದು ಸೇಡಂನಲ್ಲಿ ಬೃಹತ್ ಪ್ರತಿಭಟನೆ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.